ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ದಾಸೋಹಂ ಕೋಸಲೇಂದ್ರಸ್ಯ ಎಲ್ಲ ಹೇಳಿ ಶ್ಲೋಕ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟಕರ್ಮಣಃ ಹನುಮಾನ್ ಶತ್ರುಸೈನ್ಯಾನಾಂ ನಿಹಂತಾ ಮಾರುತಾತ್ಮಜಃ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟಕರ್ಮಣಃ ಹನುಮಾನ್ ಶತ್ರುಸೈನ್ಯಾನಾಂ ನಿಹಂತಾ ಮಾರುತಾತ್ಮಜಃ. ಯಾರು ಹೇಳ್ಬೋದಾ? ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟಕರ್ಮಣಃ ಹನುಮಾನ್ ಶತ್ರುಸೈನ್ಯಾನಾಂ ನಿಹಂತಾ ಮಾರುತಾತ್ಮಜಃ. ಬೇರೆ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟಕರ್ಮಣಃ ಇನ್ಯಾರು ಹೇಳ್ಬೋದಾ? ನಿಹಂತಾ ಮಾರುತಾತ್ಮಜಃ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟಕರ್ಮಣಃ ಹನುಮಾನ್ ಶತ್ರುಸೈನ್ಯಾನಾಂ ನಿಹಂತಾ ಮಾರುತಾತ್ಮಜಃ. ಹರೇ ಕೃಷ್ಣ. ಅನುವಾದ ಓದಿ ಒಂಚೂರು ಜೋರಾಗಿ. ನಾನು ವಾಯುದೇವನ ಮಗನಾದ ಹನುಮ ಮತ್ತು ಶತ್ರು ಸೈನ್ಯವನ್ನು ನಾಶ ಮಾಡುವವನು ನಾನು. ಯಾವುದೇ ಕೆಲಸವನ್ನು ಸುಲಭವಾಗಿ ಸಾಧಿಸಬಲ್ಲ ಕೌಶಲನಾದ ರಾಮನ ಸೇವಕ. ಹರೇ ಕೃಷ್ಣ. ಎಲ್ಲರಿಗೆ ಭಾನುವಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ಅಂದರೆ ರಾಮನವಮಿಯ ಪರ್ವಕಾಲದ ಪ್ರಯುಕ್ತವಾಗಿ ದೇವಾಲಯದಲ್ಲಿ ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದರ ಪ್ರಯುಕ್ತ ಇವತ್ತು ರಾಮನ ಕುರಿತಾದಂತಹ ಕಥೆಯನ್ನು ಪ್ರವಚನವನ್ನು ಮಾಡ್ತಿದ್ದೇವೆ. ಈ ಶ್ಲೋಕ ಸುಂದರಕಾಂಡದಲ್ಲಿ ಬರುತ್ತೆ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟಕರ್ಮಣಃ ಹನುಮಾನ್ ಶತ್ರುಸೈನ್ಯಾನಾಂ ನಿಹಂತಾ ಮಾರುತಾತ್ಮಜಃ. ಯಾರು ಗೊತ್ತಿದೆಯಾ ಯಾವ ಸಂದರ್ಭದಲ್ಲಿ ಈ ಶ್ಲೋಕ ಬರುತ್ತೆ ಅಂತ? ಹೇಳಿ ಮತ್ತೆ. ಅಂದರೆ ರಾವಣನ ಆಸ್ಥಾನದಲ್ಲಿ ಹನುಮಂತ ದೇವರನ್ನು ಕೂರಿಸಿರ್ತಾರಲ್ಲ, ಆವಾಗ ಇಷ್ಟೆಲ್ಲ ಕೆಲಸ ಮಾಡಿದೆಯಲ್ಲ ನೀನು, ಯಾಕೆ ಅಂತಂದರೆ ಲಂಕೆಗೆ ಹೋಗೋದು ಬಹಳ ಕಷ್ಟ. 100 ಯೋಜನಗಳಷ್ಟು ಸಮುದ್ರ ಇದೆ, ಅದನ್ನು ಹಾರಿ ದಾಟಿ ಹೋಗಬೇಕು. ಅದಾದ ಮೇಲೆ ಕೋಟ್ಯಂತರ ಸೈನಿಕರ ಅವರೆಲ್ಲ ದಾಟಿ ಹೋಗಬೇಕು. ಅದಾದಮೇಲೆ ಅರಮನೆಗೆ ಹೋಗಬೇಕು ಅಂತಂದರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇಷ್ಟೊಂದು ಮಹತ್ತರವಾದಂತಹ ಕೆಲಸ ನೀನು ಮಾಡಿದ್ಯಲ್ಲಪ್ಪ, ನೀನು ನೋಡ್ರೆ ಒಬ್ಬ ಕಪಿಯಂತೆ ಕಾಣ್ತೀಯ, ನಿಜವಾಗ್ಲೂ ನೀನು ಯಾರು ಅಂತ ಕೇಳಿದಾಗ ಹನುಮಂತ ಹೇಳೋದು, ನಾನು ರಾಮನ ದಾಸ, ರಾಮನ ಸೇವಕ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟಕರ್ಮಣಃ. ನಾನು ರಾಮನ ದಾಸ. ರಾಮನ ಸ್ಮರಣೆಯಿಂದ ಯಾವುದೇ ಕೆಲಸವನ್ನು ಅಕ್ಲಿಷ್ಟ ಅಂದರೆ ಕಷ್ಟ, ಅಕ್ಲಿಷ್ಟ ಅಂದರೆ ಯಾವುದೇ ಕಷ್ಟವಿಲ್ಲದೆ
ನಿರಾಯಾಸವಾಗಿ ನಾನು ಮಾಡ್ತೇನೆ. ಎಂತಹ ಶತ್ರು ಸೈನ್ಯವನ್ನಾಗಲಿ ನಾನು ದಮನ ಮಾಡುವಂತಹ ಮಾರುತಾತ್ಮಜ ವಾಯುಪುತ್ರ ನಾನು ಅಂತ ಹೇಳ್ತಾರೆ. ಪ್ರಮುಖವಾಗಿ ಅವ್ರು ಏನು ಹೇಳ್ಕೊಳ್ತಾರೆ, ನಾನು ರಾಮನ ಸೇವಕ ಅಂತ ಹೇಳ್ಕೊಳ್ತಾರೆ. ಇದು ಹನುಮಂತ ದೇವರಲ್ಲಿರುವಂತಹ ಆ ವಿನಯದ ಒಂದು ಪರಾಕಾಷ್ಠೆ ಅಥವಾ ಆ ನಮ್ರತೆಯ ಪರಾಕಾಷ್ಠೆ. ಯಾರೇ ಆಗಲಿ ಅತಿ ಹೆಚ್ಚು ಸಾಧನೆ ಮಾಡಿದಾಗ ಸ್ವಲ್ಪವಾದರೂ ತಮ್ಮ ಬಗ್ಗೆ ಹೇಳ್ಕೊಳ್ತಾರೆ. ಸ್ವಲ್ಪವಾದರೂ ಉದಾಹರಣೆ ಏನಂತಂದರೆ, ಈಗ ಜೇನುತುಪ್ಪವನ್ನು ಯಾರಿಗಾರು ಸಂಪೂರ್ಣ ಅಂದರೆ ಕೈಯಿಂದ ದಾನ ಮಾಡಿದಾಗ ಸಂಪೂರ್ಣವಾಗಿ ದಾನ ಮಾಡಿದ್ರು ಕೊನೆಗೆ ಕೈಯಲ್ಲಿ ಉಳ್ಕೊಂಡಿದ್ದಾರು ನೆಕ್ತಾರೆ ಅಂತ ಒಂದು ವಾಡಿಕೆ ಇದೆ. ಕೈಯಲ್ಲಿ ಉಳ್ಕೊಂಡಿದ್ದಾರು ಅಂದರೆ ಪೂರ್ತಿ ಯಾರೂ ಸರೆಂಡರ್ ಆಗೋಕ್ಕೆ ಸಾಧ್ಯ ಇಲ್ಲ. ಒಂಚೂರಾರು ಕೊನೆಗೆ ನನ್ನ ಬಗ್ಗೆ ಹೇಳ್ಕೊಳ್ಬೇಕು ಅಂತ ಅನಿಸುತ್ತೆ. ಆದರೆ ಒಂದು ಕಿಂಚಿತ್ತಾದರೂ ಕೂಡ ಹನುಮಂತನಿಗೆ ಇದೆಲ್ಲ ನಾನು ಮಾಡಿದೆ ಅನ್ನೋ ಭಾವನೆಯೇ ಇಲ್ಲ. ಅವರೇ ಮಾಡಿದ್ದು, ರಾಮಚಂದ್ರನ ಅನುಗ್ರಹ ಬಲದಿಂದ ಅವರೇ ಮಾಡಿದ್ದು. ಆ ನಿಮಿತ್ತ ಮಾತ್ರವಾಗಾದರೂ ಅವರು ಮಾಡಿದ್ದಾರೆ. ಆದರೆ ಅವರು ಯಾವತ್ತೂ ಹೇಳ್ಕೊಳ್ಳಿಲ್ಲ ನಾನು ಇದನ್ನೆಲ್ಲ ಮಾಡಿದೆ ಅಂತ. ನಾನು ಯಾರು? ದಾಸೋಹಂ ಕೋಸಲೇಂದ್ರಸ್ಯ. ಅದು ಅಂದರೆ ಭಕ್ತಿ ಜೀವನದಲ್ಲಿ ಅತ್ಯಂತ ಮುಖ್ಯವಾದಂತಹ ಭಾವನೆ. ನಾಹಂ ಕರ್ತ ಹರಿಃ ಕರ್ತ, ಎಲ್ಲವನ್ನೂ ಸಹ ಭಗವಂತ ನಮ್ಮ ಹೃದಯದಲ್ಲಿ ಮಾಡಿಸ್ತಾನೆ. ಹರಿಕಥಾಮೃತ ಸಾರದಲ್ಲೂ ಸಹ ಜಗನ್ನಾಥ ದಾಸರು ಹೇಳ್ತಾರೆ, ನನ್ನ ಹೃದಯದಲ್ಲಿ ಇವತ್ತು ನಿಂತು ಭಗವಂತ ಹೇಳಿಸ್ತಾ ಇದ್ದಾನೆ, ನಿಮ್ಮ ಹೃದಯದಲ್ಲಿ ನಿಂತು ಕೇಳಿಸ್ತಾ ಇದ್ದಾನೆ. ನಾನು ಹೇಳಬೇಕಂದ್ರೂ ತಾವು ಕೇಳಬೇಕಂದ್ರೂ ಎರಡೂ ಕಡೆ ಭಗವಂತ ಇದ್ದು ಕೆಲಸ ಮಾಡಿಸಿದ್ರೆ ಮಾತ್ರ ಸಾಧ್ಯ ಹೊರತು ನಮ್ಮ ಕೈಯಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅನೇಕ ಸಾರಿ ಈ ಹಿಂದಿನ ವರ್ಷಗಳಲ್ಲೂ ಸಹ ಸುಂದರಕಾಂಡದ ಪ್ರವಚನವನ್ನು ಕೇಳಿದ್ದೇವೆ. ಅದನ್ನೇ ಇವತ್ತು ಹೇಳ್ತಾ ಇದ್ದೀವಿ. ಸುಂದರಕಾಂಡ ಅಂತ ಅಂದರೆ ರಾಮಾಯಣದಲ್ಲಿ ಒಟ್ಟು ಎಷ್ಟು ಕಾಂಡ ಇದೆ? ಕೆಲವರು 6, ಕೆಲವರು 7. ಉತ್ತರಕಾಂಡ ಒಂದು ಸೇರಿಸ್ಕೊಂಡ್ರೆ 7 ಕಾಂಡ ಆಗುತ್ತೆ. ಅದರಲ್ಲಿ ಸಂಪೂರ್ಣ ರಾಮನ ಅವತಾರದಿಂದ ಹಿಡಿದು ಅವತಾರ ಸಮಾಪ್ತಿಯವರೆಗೂ ಅಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ರಾಮಾಯಣ ಒಂದು ಅತ್ಯಂತ ಮಹತ್ವವಾದಂತಹ ಮತ್ತು ಎಲ್ಲರೂ ಓದಲೇಬೇಕಾದಂತಹ ಒಂದು ಗ್ರಂಥ. ಅದು ಅನೇಕ ಗ್ರಂಥಗಳು ಹಿಂದೆನೂ ಹೇಳಿದ್ದೇನೆ. ನಾವು ಅಂದರೆ ಕೆಲವರು ಅಂದರೆ ಯಾರಿಗೆ ಭಕ್ತಿ ಇಲ್ಲವೋ ಅವ್ರಿಗೆ ಬೇಡ, ನಮಗೆ ಭಕ್ತಿ ಇಲ್ಲ ಅಂತ ಓದಲಿಲ್ಲ. ನಾವು ನಮಗೆ ಗೊತ್ತು ಅಂತ ಓದಲಿಲ್ಲ. ಒಟ್ಟು ಇಬ್ಬರೂ ಏನು ಮಾಡಲಿಲ್ಲ, ಓದಲೇ ಇಲ್ಲ ಯಾರು. ಅಂದರೆ ಭಕ್ತರು ಅಭಕ್ತರು ಇಬ್ಬರ ನಡುವೆ ಲೆಕ್ಕ ಹಾಕಿದ್ರೆ ನಾವೆಲ್ಲ ಕೆಲವೊಮ್ಮೆ ಏನು ಅಂದ್ಕೊಂಡ್ಬಿಡ್ತೀವಿ ಅಂದರೆ ನಮಗೆಲ್ಲ ಗೊತ್ತು. ರಾಮನ ಬಗ್ಗೆ ಗೊತ್ತಿಲ್ವಾ? ರಾಮ ಅವತಾರ ಮಾಡಿದ್ರು, ಕಾಡಿಗೆ ಹೋದರು, ರಾವಣನ ಸಂಹಾರ ಮಾಡಿದ್ರು, ಸೀತೆಯನ್ನು ಕರ್ಕೊಂಡು ಬಂದರು, ನನಗೆ ಗೊತ್ತು ಅಂತ ನಾವು ಓದಲಿಲ್ಲ, ಅಷ್ಟಕ್ಕೆ ಬಿಟ್ಬಿಟ್ವಿ. ನಂಬದೇ ಇರೋರು ರಾಮನಿಗೆ ತನ್ನ ಹೆಂಡತಿ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಇನ್ನು ನಮ್ಮನ್ನೇನು ರಕ್ಷಣೆ ಮಾಡ್ತಾನೆ, ಇನ್ನೇನು ನಾವು ಅದು ಓದಿ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ನಂಬದೇ ಇರೋರು ಓದಲಿಲ್ಲ. ಆದರೆ ಸಾರ್ವಕಾಲಿಕವಾಗಿ ಎಲ್ಲರಿಗೂ ಅನ್ವಯವಾಗುವಂತಹ ಗ್ರಂಥ ರಾಮಾಯಣ. ಅದನ್ನೆಲ್ಲರೂ ಅಟ್ಲೀಸ್ಟು ಏನೂ ಇಲ್ಲ ಅನ್ನೋರು ಏನಿಲ್ಲ ಅಂತ ನೋಡೋಕ್ಕಾದರೂ ಓದಬೇಕು. ಈಗ ಏನೂ ಇಲ್ಲ ಅಂತ ನಾವು ಓದ್ಬಿಡ್ತಾನೆ ಹೇಳಬೇಕು ಅದರಲ್ಲಿ ಏನೂ ಇಲ್ಲ ಅಂತ, ಅಥವಾ ಏನಾದ್ರು ಇದೆ ಅಂತ ಅನ್ನೋದಕ್ಕಾದ್ರೂ ಓದಬೇಕು. ಆದ್ದರಿಂದ ಎಲ್ಲರೂ ಓದಬೇಕಾದಂತಹ ಗ್ರಂಥ. ಆ ಗ್ರಂಥದಲ್ಲಿ ಸಂಪೂರ್ಣವಾಗಿ ರಾಮನ ಅವತಾರದಿಂದ ಅವತಾರ ಸಮಾಪ್ತಿಯಾಗುವವರೆಗೂ ವರ್ಣನೆ ಇದೆ. ಆದರೆ ರಾಮ ಸುಮಾರು 10,000 ವರ್ಷಗಳ ಕಾಲ ಈ ಒಂದು ಮರ್ತ್ಯ ಲೋಕದಲ್ಲಿ ಅವರು ಇದ್ದು ಅವರ ಲೀಲೆಯನ್ನು ಮಾಡಿದ್ದಾರೆ. 10,000 ವರ್ಷ. 10,000 ವರ್ಷಕ್ಕೆ ಒಟ್ಟು ಎಷ್ಟು ಕಾಂಡ? 7 ಕಾಂಡಗಳಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಆದರೆ ಈ ಸುಂದರಕಾಂಡ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಯಾರಿಗಾರು ಗೊತ್ತಾ? ಹನುಮಂತ ದೇವರ ಅಂದರೆ ಸೀತಾನ್ವೇಷಣೆ ಎಲ್ಲಿಗೆ ಪ್ರಾರಂಭವಾಗುತ್ತೋ ಅಲ್ಲಿಂದ ಶುರುವಾಗುತ್ತೆ. ಸುಗ್ರೀವ ಹೇಳಿ ಕಳಿಸ್ತಾರೆ, ಹನುಮಂತ ದೇವರು ಸಮುದ್ರವನ್ನು ಇನ್ನೇನು ಹಾರಬೇಕು, ಅಲ್ಲಿಂದ ಪ್ರಾರಂಭವಾಗುತ್ತೆ. ಲಂಕೆಯನ್ನು ಅವರು ಸೇರ್ತಾರೆ. ಲಂಕೆಯನ್ನು ಸೇರಿದ ನಂತರ
ಅಲ್ಲಿ ಸೀತೆಯನ್ನು ಹುಡುಕ್ತಾರೆ. ಲಂಕೆಯನ್ನು ಹೋಗಿ ಸೀತಾನ್ವೇಷಣೆಯನ್ನು ಮಾಡಿ ನಂತರ ವಾಪಸ್ ಬರ್ತಾರೆ. ಇದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಯಾರಿಗಾರು ಗೊತ್ತಿದೆಯಾ? ಅಂದರೆ ಈಗ ಒಂದು ರಫ್ಲಿ ಎಷ್ಟು ಸಮಯ ಇದು ಹೋಗಿ ಬರೋದಕ್ಕೆಲ್ಲ ಆಗಿರಬಹುದು ಅಂತ ಗೆಸ್ ಮಾಡಿ. ಆಯಿತು, ಅಲ್ಲಿ ಅಲ್ಲ ಗೆಸ್ ಮಾಡೋಕ್ಕೇನು ಸಮಸ್ಯೆ ಇರುತ್ತೆ? 2 ದಿನ. ಇನ್ಯಾರು ವಿತಿನ್ ನೋ ಟೈಮ್. ಬಟ್ ಆದರೆ ಅಲ್ಲ, ರಾಮಾಯಣದಲ್ಲಿ ಮೆನ್ಷನ್ ಮಾಡಿದಾರಲ್ಲ ಇಷ್ಟೊತ್ತಿಗೆ ಪ್ರಾರಂಭ ಆಗಿ ಇಷ್ಟೊತ್ತಿಗೆ ಮುಗೀತು ಅಂತ. ಆ ರೀತಿಯಾಗಾರೆ ಹೇಳಿದ್ದಾರೆ. ಇದು 12 ಗಂಟೆ ನಡೆದದ್ದು. ಅಂದರೆ ಸಂಜೆ ಹನುಮಂತ ದೇವರು 6ಕ್ಕೆ ಪ್ರಾರಂಭ ಮಾಡ್ತಾರೆ ಸಂಜೆ ಕಾಲದಲ್ಲಿ. ಆಮೇಲೆ ಹೋಗಿ ರಾತ್ರಿ ಆಗೋ ಹೊತ್ತಿಗೆ ಲಂಕೆಯನ್ನು ಸೇರಿಕೊಳ್ತಾರೆ. ರಾತ್ರಿಯಲ್ಲೇ ಸೀತಾ ಅನ್ವೇಷಣೆಯನ್ನು ಮಾಡ್ತಾರೆ. ರಾವಣನ ಆಸ್ಥಾನವನ್ನು ನೋಡ್ತಾರೆ, ಸೀತೆಯನ್ನು ನೋಡ್ತಾರೆ, ಸೀತೆಯೊಂದಿಗೆ ಮಾತನಾಡ್ತಾರೆ. ಆಮೇಲೆ ಪುನಃ ವಾಪಸ್ ಬರ್ತಾರೆ. ಇದಿಷ್ಟೂ ಬೆಳಗಿನ ಜಾವದ ಹೊತ್ತಿಗೆ ವಾಪಸ್ ಬರ್ತಾರೆ. ಅಂದರೆ ಒಂದು ಸ್ವಾರಸ್ಯ ಯಾರಿಗಾರು ಅರ್ಥ ಆಯ್ತಾ ಇಲ್ಲ ಅಂತ ಹೇಳಿ, ಅಂದರೆ ಆ ಟೈಮ್ ಹೇಳ್ತಿದ್ದೀನಲ್ವಾ. ಅಂದರೆ 10,000ಕ್ಕೆ 10,000 ವರ್ಷಗಳ ವಿವರಣೆಗೆ 6 ಕಾಂಡ, ಆದರೆ 12 ಗಂಟೆಗಳ ವಿವರಣೆಗೆ ಒಂದೇ ಒಂದು ಕಾಂಡ, ಸುಂದರಕಾಂಡ. ಅಂದರೆ ಆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದರ ಮಹತ್ವವನ್ನು ನಾವು ಲೆಕ್ಕ ಹಾಕುವುದು. ಬರೀ 12 ಗಂಟೆಗಳನ್ನು ಒಂದು ಕಾಂಡದಲ್ಲಿ ವರ್ಣನೆ ಮಾಡಿದ್ದಾರೆ. ಅದೆಷ್ಟೋ 1000 ವರ್ಷಗಳನ್ನು ಕೆಲವು ಕಾಂಡಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಮತ್ತು ಅತ್ಯಂತ ಸುಂದರವಾದದ್ದು ಏಕೆ ಅಂತಂದರೆ ಇದರಲ್ಲಿ ಹನುಮಂತನ ಲೀಲೆಗಳು ಅತ್ಯಂತ ಸುಂದರವಾಗಿದೆ. ಅತ್ಯಂತ ಸುಂದರವಾಗಿರೋದ್ರಿಂದ ಅದಕ್ಕೆ ಸುಂದರಕಾಂಡ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಬರುವಂತಹ ಶ್ಲೋಕಗಳು ವರ್ಣನೆ ಅದು ಸಹ ಅತ್ಯಂತ ಸುಂದರವಾಗಿದೆ. ಸುಂದರಕಾಂಡವನ್ನು ಕೇಳುವುದರ ಪ್ರಯೋಜನ ಏನು ಅಂತಲೂ ಸಹ ಹೇಳ್ತಾರೆ. ಯಾರಾದರೂ ಜೀವನದಲ್ಲಿ ತುಂಬ ಅಮೂಲ್ಯವಾದದನ್ನು ಕಳೆದುಕೊಂಡಿದ್ದರೆ ಯಾರು ಸುಂದರಕಾಂಡ ಪ್ರವಚನವನ್ನು ಕೇಳಿಸ್ಕೊಳ್ತಾರೆ ಅಥವಾ ಓದುತ್ತಾರೆ, ಆ ಫಲಶ್ರುತಿ ಏನು ಅಂದರೆ ಅವರು ಕಳೆದುಕೊಂಡಂತಹ ಅತ್ಯಂತ ಅಮೂಲ್ಯವಾದದ್ದು ಅವರಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತು ಜೀವನದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಿ ಯಾವುದೇ ದಾರಿನೇ ಕಾಣ್ತಿಲ್ಲ, ಇನ್ನೇನು ಮಾಡೋಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ, ಎಲ್ಲವೂ ಸಹ ಎಲ್ಲ ಬಾಗಿಲೂ ಸಹ ಮುಚ್ಚಿದೆ ಅಂತ ಅಂದಾಗ ಸುಂದರಕಾಂಡವನ್ನು ಅಧ್ಯಯನ ಮಾಡಿದ್ರೆ ಅವ್ರಿಗೆ ಮುಂದೆ ಏನು ಮಾಡಬಹುದು ಅನ್ನೋ ಸುಳಿವು ಸಿಗುತ್ತಂತೆ. ಇದೆಲ್ಲ ನಾ ಹೇಳ್ತಿರೋದಲ್ಲ, ರಾಮಾಯಣದಲ್ಲಿ ಫಲಶ್ರುತಿಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ಒಂದು ಸುಂದರಕಾಂಡ ಕೇಳಿಸ್ಕೊಳ್ಳೋದ್ರಿಂದ ಏನು ಜೀವನದಲ್ಲಿ ಅಮೂಲ್ಯವಾದನ್ನು ಕಳೆದುಕೊಂಡಿದ್ದೇವೆ ಅದನ್ನು ಮತ್ತೆ ಪಡೆದುಕೊಳ್ಳಬಹುದು. ಮತ್ತು ಏನು ಅಂದರೆ ಏನು ದಾರಿನೇ ಕಾಣದಂತೆ ಜೀವನ ಎಲ್ಲ ಒಂದು ರೀತಿ ಕತ್ತಲಾದಾಗ ಬೆಳಕಿನ ಒಂದು ಕಿಡಿಯನ್ನು ಈ ಸುಂದರಕಾಂಡ ತೋರಿಸುತ್ತೆ ಅಂತ ಎಲ್ಲ ಆಚಾರ್ಯರು ಹೇಳಿದ್ದಾರೆ, ಅನುಭವಿಸಿದ್ದಾರೆ, ಪ್ರಾಕ್ಟಿಕಲಾಗಿ ನೋಡಿದ್ದಾರೆ. ಅದು ಏನಂದರೆ ಅದಕ್ಕೆ ಸಾಕ್ಷಿ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ. ನಂಬಿದವರಿಗೆ ಅದು ಸಾಧ್ಯವಾಗುತ್ತೆ, ನಂಬದವರಿಗೆ ಅದು ಅಸಾಧ್ಯವಾಗಿ ಉಳ್ಕೊಳ್ಳುತ್ತೆ. ಈ ರೀತಿಯಾಗಿ ನಾವು ಈ ಒಂದು ಹಂತದ ಈ ಲೀಲೆಯನ್ನು ನಾವೆಲ್ಲರೂ ಸಹ ಕೇಳಿಸ್ಕೊಳ್ಳೋಣ. ಕೇಳಿಸ್ಕೊಳ್ತಾ ಮೊದಲನೇದಾಗಿ ಹನುಮಂತ ದೇವರ ಪ್ರಾರ್ಥನೆಯನ್ನು ಮಾಡ್ತಾ, ಎಲ್ಲರೂ ಅಷ್ಟೇ ಹನುಮಂತ ದೇವರು ಅಥವಾ ಅಂದರೆ ಅವರು ಗುರುತತ್ವ ಜೀವನದಲ್ಲಿ ಭಕ್ತಿಯನ್ನು ಆಚರಣೆ ಮಾಡಬೇಕು ಅಂತಂದರೆ ಗುರುವಿನ ಅಗತ್ಯ ಅಥವಾ ಹನುಮಂತ ದೇವರ ಒಂಥರ ಎಕ್ಸ್ಟ್ರೀಮ್ ನೆಸೆಸಿಟಿ ಅನಿವಾರ್ಯತೆ ಬಹಳ ಇದೆ. ಆದ್ದರಿಂದ ಅವ್ರನ್ನ ಸ್ಮರಣೆ ಮಾಡ್ತಾ ಇದನ್ನು ಯಾವಾಗಲೂ ಏನಂದರೆ ಗುರುಗಳನ್ನು ಅತ್ಯಂತ ಜೀವನದಲ್ಲಿ ಆಪ್ತರು ಅಂತ ಭಾವಿಸ್ತಾರೆ. ನಮ್ಮ ನಾಡಿನಲ್ಲಿ ಅನೇಕ ಕಡೆ ಈ ಗಾದೆ ಇನ್ನೂ ಉಳ್ಕೊಂಡಿದೆ, ಯಾರು ಕೇಳಿದಾರೋ ಇಲ್ಲೋ ಗೊತ್ತಿಲ್ಲ. ಹರಿ ಮುನಿದರೆ ಹರ ಕಾಯುವ, ಹರ ಮುನಿದರೆ ಗುರು ಕಾಯುವ ಅಂತ. ಹರಿ ಮುನಿಸ್ಕೊಂಡ್ರೆ ಶಿವ ಕಾಯ್ತಾನಂತೆ, ಯಾಕಂದರೆ ಶಿವ ಪರಮ ದಯಾಳು. ಶಿವ ಮುನಿಸ್ಕೊಂಡ್ರೆ ಗುರು ಆದರೂ ಕಾಯ್ತಾನಂತೆ, ಗುರು ಮುನಿದರೆ ಅವನನ್ನು ಇನ್ಯಾರೂ ಕಾಯೋಕ್ಕಾಗೋದಿಲ್ಲ ಅಂತ. ಆದ್ದರಿಂದ ಯಾರು ಕೈ ಬಿಟ್ಟರೂ ನಂಬಿದಂತಹ ಗುರುಗಳು ಯಾವತ್ತೂ ಒಬ್ಬ ವ್ಯಕ್ತಿಯನ್ನು ಕೈ ಬಿಡೋದಿಲ್ಲ. ಅದನ್ನೇ ನಾವು ಗುರುಗಳ ಸ್ಮರಣೆ ಮಾಡಬೇಕಾದ್ರೂ ಹೇಳ್ತೀವಿ, ದೀಕ್ಷೆ ತಗೊಳ್ಬೇಕಾದ್ರೂ ಹೇಳ್ತೀವಿ. ಏನಂದರೆ ಒಮ್ಮೆ ಗುರುವಿನ
ನಲ್ಲಿ ಒಬ್ಬ ಶಿಷ್ಯನಾಗಿ ಸ್ವೀಕಾರ ಮಾಡಿದ್ರೆ ಈ ಜನ್ಮದಲ್ಲೇ ಅಲ್ಲ, ಎಷ್ಟೇ ಜನ್ಮಗಳಾಗಲಿ ಅವನು ಉದ್ಧಾರ ಆಗೋವರೆಗೂ ಗುರು ಅವನಿಂದ ಇರ್ತಾನಂತೆ. ಈ ಜನ್ಮದಲ್ಲಿ ಅವನಿಗೆ ಮೋಕ್ಷವಾಗಲಿಲ್ಲ, ಮುಕ್ತಿ ಆಗಲಿಲ್ಲ ಅಂದರೆ ಮುಂದಿನ ಜನ್ಮ, ಅದರ ಮುಂದಿನ ಜನ್ಮ. ಅದಕ್ಕೇ ನಮಗೆ ಅಂದರೆ ಗುರುವಿನ ಶಿಷ್ಯ ಸ್ವೀಕಾರ ಮಾಡಬೇಕಾದ್ರೆ ಹೇಳ್ತಾರೆ, ನೀವು ದಯಮಾಡಿ ಆದಷ್ಟು ಗಂಭೀರವಾಗಿರಿ. ಯಾಕೆ ಅಂತಂದರೆ ನೀವು ಉದ್ಧಾರ ಆಗಿಲ್ಲ ಅಂದರೆ ನೀವು ಉದ್ಧಾರ ಆಗೋವರೆಗೂ ಗುರುಗಳು ಮತ್ತೆ ಮತ್ತೆ ಅವತಾರ ಮಾಡ್ತಾರೆ. ಒಬ್ಬ ವ್ಯಕ್ತಿ ತನ್ನ ಶಿಷ್ಯ 10,000 ಜನ ಶಿಷ್ಯರಿದ್ದರೆ ಒಬ್ಬ ವ್ಯಕ್ತಿ ಉಳ್ಕೊಂಡ್ರು ಮತ್ತೆ ಗುರುಗಳು ಅವನನ್ನು ಉದ್ಧಾರ ಮಾಡೋಕ್ಕೆ ಅವತರಿಸಿ ಅವನನ್ನು ಉದ್ಧರಿಸೇ ಅವರು ತೀರ್ತಾರೆ. ಆದ್ದರಿಂದ ಗುರುಗಳ ಪಾತ್ರ ಜೀವನದಲ್ಲಿ, ಭಕ್ತಿ ಜೀವನದಲ್ಲಿ ಅತ್ಯಂತ ಮಹತ್ವವಾದದ್ದು. ಆ ಗುರುತತ್ವವನ್ನು ಹನುಮಂತ ದೇವರು ಅವರು ಆ ಗುರುತತ್ವದ ಪ್ರತಿನಿಧಿ. ಅದಕ್ಕಾಗಿಯೇ ಹೇಳ್ತಾರೆ, ನಿನಗಿಂತು ಸಮರಾದ ಅನಿಮಿತ್ತ ಬಾಂಧವರು ಜನಗುಂಟೆ ಆವಾವ ಜನುಮದಲ್ಲೂ ಅನುದಿನವು ಎನ್ನನು ಉದಾಸೀನ ಮಾಡುವುದು ಅನುಚಿತವು ಜಗಕ್ಕೆ ಸಜ್ಜನ ಶಿಖಾಮಣಿಯೇ ಅಪಮೃತ್ಯು ಪರಿಹರಿಸು ಅನಿಲ ದೇವ ಕೃಪಣ ವತ್ಸಲನೇ ಕವರ ಕಾಣೆ ಜಗದೊಳಗೆ. ನಿನಗಿಂತು ಸಮರಾದ ಅನಿಮಿತ್ತ ಬಾಂಧವರು ಎನಗುಂಟೆ ಆವಾವ ಜನುಮದಲ್ಲೂ ಅಂತ ಅಂದರೆ ಎಂಥ ಜನ್ಮದಲ್ಲಾಗಲಿ ಆ ಗುರುಗಳಿಗಿಂತ ಹನುಮಂತ ದೇವರಿಗಿಂತ ನಮಗೆ ಬಾಂಧವರು ಇನ್ಯಾರೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ನಾವು ಬೇಡ್ಕೊಳ್ತಾ ಇದನ್ನು ಮುಂದುವರಿಸೋಣ. ಎಲ್ಲಿಗೆ ಇದು ಪ್ರಾರಂಭವಾಗುತ್ತೆ ಅಂತ ಅಂದರೆ, ಸುಗ್ರೀವ ಏನು ಮಾಡ್ತಾನೆ, ಮೊದಲು ರಾಮ ವಾಲಿಯನ್ನು ಕೊಂದು ಸುಗ್ರೀವ ಹೇಳ್ತಾನೆ, ನಾನು ಈ ಮಳೆಗಾಲ ಮುಗಿದ ನಂತರ ಸೀತಾನ್ವೇಷಣೆಯನ್ನು ಮಾಡೋದಕ್ಕೆ ಸಹಾಯವನ್ನು ಮಾಡ್ತೀನಿ ಅಂತ ಸುಗ್ರೀವ ಹೇಳಿರ್ತಾನೆ. ಆದರೆ ಏನು ಮಾಡ್ತಾನೆ ಸುಗ್ರೀವ, ಮರೆತುಬಿಟ್ಟಿರ್ತಾನೆ. ರಾಮ ಮಾಡಿದಂತಹ ಸಹಾಯವನ್ನು ಸುಗ್ರೀವ ಮರೆತು ಏನು ತನ್ನ ಮತ್ತೆ ರಾಜ್ಯ ಸಿಕ್ಕಿರುತ್ತೆ, ಮತ್ತು ತನ್ನ ಎಲ್ಲ ಬಂಧು ಬಾಂಧವರು, ಹೆಂಡತಿ, ಮಕ್ಕಳೊಂದಿಗೆ ಆರಾಮವಾಗಿ ಹಿಂದೆ ಬಹಳ ಕಷ್ಟದಲ್ಲಿದ್ದ ವಾಲಿ ಎಲ್ಲಿದ್ದರೂ ಹುಡುಕಿ ಕೊಂದು ಬಿಡ್ತಿದ್ದ. ಅದಕ್ಕೆ ಎಲ್ಲಿ ಅವನು ಆಶ್ರಯ ತಗೊಂಡಿದ್ದ, ಋಷ್ಯಮುಖ ಪರ್ವತದಲ್ಲಿ ಮಾತಂಗ ಋಷಿಗಳ ಆಶ್ರಮದ ಬಳಿ ಅವನು ಆಶ್ರಯ ಪಡ್ಕೊಂಡಿದ್ದ. ಅವನಿಗೆ ಇಡೀ ಜಗತ್ತು ಗೊತ್ತಿತ್ತು. ಹುಡುಕೋ ಕೆಲಸ ಯಾಕೆ ಅವನೇ ಮಾಡ್ದ ಅಂತಂದರೆ, ವಾಲಿ ಕೊಂದು ಬಿಡ್ತಾನೆ ಅಂದ್ಬಿಟ್ಟು ಎಲ್ಲ ಮೂಲೆಗಳನ್ನ ಹೋಗಿ ಎಲ್ಲ ಕಡೆ ಹುಡುಕಿ ಔದ್ಕೊಳ್ತಿದ್ದಂತೆ. ಅಷ್ಟೊಂದು ಒದ್ದಾಡಿ ಊಟ ತಿಂಡಿ ಇಲ್ಲದೆ ಜೀವನವನ್ನು ಸಾಗಿಸ್ತಿದ್ದ. ಯಾವಾಗ ರಾಮನಿಂದ ಪಟ್ಟಾಭಿಷಿಕ್ತನಾದ ಎಲ್ಲ ಬಗೆಹರಿದ ನಂತರ ಏನಾಯಿತು, ಎಲ್ಲವನ್ನ ಮರ್ತೋಗ್ಬಿಟ್ಟ ಸುಗ್ರೀವ. ಕೃತಜ್ಞತೆ ಅನ್ನೋದು ಜೀವನದಲ್ಲಿ ಅತ್ಯಂತ ಮುಖ್ಯ. ದೇವರು ನಮಗೆ ಮಾಡಿದ ಸಹಾಯ ಇದೆಯಲ್ಲ, ಅದನ್ನು ನಾವು ಯಾವತ್ತೂ ಸಹ ಮರಿಬಾರ್ದು. ಸುಗ್ರೀವನಿಗಷ್ಟೇ ಭಗವಂತ ಸಹಾಯ ಮಾಡಲಿಲ್ಲ, ನಮಗೂ ಸಹ ಏನು ಮಾಡಿದ್ದಾರೆ, ನಿತ್ಯವಾಗಿ ಭಗವಂತ ಸಹಾಯ ಮಾಡಿದ್ದಾರೆ. ಭಗವಂತನ ಸಹಕಾರ ಇಲ್ಲದೆ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಬೆಳಗಿನ ಉಸಿರಾಟದಿಂದ ಹಿಡಿದು ಕಣ್ಣು ಬಿಡಬೇಕಂದ್ರೆ, ಹಿಂದೆ ಒಂದು ಸರಿ ಒಬ್ಬರು ಪ್ರಭು ಕ್ಲಾಸ್ ಕೊಡ್ಬೇಕಾದ್ರೆ ಕ್ಯಾಲ್ಕುಲೇಷನ್ ಮಾಡಿಸ್ತಿದ್ರು. ಅಂದರೆ ನಾವು ಆಕ್ಸಿಜನ್ ಸ್ವೀಕಾರ ತಗೊಳ್ತೀವಲ್ಲ, ಆ ಆಕ್ಸಿಜನ್ ಅಂದರೆ ಒಂದು ದಿನದ ಆಕ್ಸಿಜನ್ ನಾವು ಎಷ್ಟು ಕನ್ಸ್ಯೂಮ್ ಮಾಡ್ತೀವೋ ಅದನ್ನೇನಾದ್ರು ಹಾಸ್ಪಿಟಲಲ್ಲಿ ತಗೊಂಡ್ರೆ ಒಂದು ದಿನಕ್ಕೆ ಸುಮಾರು 5 ರಿಂದ 6 ಲಕ್ಷ ಬಿಲ್ಲಾಗುತ್ತೆ. ಅಷ್ಟು ಆಕ್ಸಿಜನ್ ಕನ್ಸ್ಯೂಮ್ ಮಾಡ್ತೀವಿ. ಸೂರ್ಯ ಕೊಡುವಂತಹ ಬೆಳಕಿಗೆ ಏನಾದ್ರು ಬಿಲ್ ಹಾಕ್ಬಿಟ್ಟಿದ್ರೆ, ಎಲೆಕ್ಟ್ರಿಸಿಟಿ ಬಿಲ್ ಥರ ಅದೆಲ್ಲ ಕಟ್ಟಬೇಕಾಗಿದ್ದರೆ ನಾವೆಲ್ಲ ಫುಲ್ಲು ಪಾಪರ್ ಹಾಕ್ಬಿಡ್ತಿದ್ವಿ. ಸೂರ್ಯ ಕೊಡುವಂತಹ ಬೆಳಕು, ನೀರು, ಆಕ್ಸಿಜನ್ನು, ಮತ್ತು ಭಗವಂತ ಇನ್ನೇನು ಮಾಡ್ತಾನಂದರೆ, ನಿತ್ಯ ನಾವು ಊಟ ಮಾಡ್ತೀವಲ್ಲ, ಅಹಂ ವೈಶ್ವಾನರೋ ಭೂತ್ವ, ಎಲ್ಲ ವೈಶ್ವಾನರನ್ನಾಗಿ ಎಲ್ಲರ ಹೃದಯದಲ್ಲಿ ಭಗವಂತ ಏನು ಮಾಡ್ತಾನೆ, ಹೊಟ್ಟೆಯಲ್ಲಿ ಇದ್ದುಕೊಂಡು ನಾವು ತಿಂದಂಥ ಆಹಾರವನ್ನು ಜೀರ್ಣ ಮಾಡಿಸ್ತಾನೆ. ಜೀರ್ಣ ಮಾಡಿ ಆ ಆಹಾರದಲ್ಲಿ ಪ್ರಮುಖವಾದ ಅಂಶ ಏನಿದೆ ಸಾರ, ಅದನ್ನು ಮೊದಲು ಭಗವಂತ ಮೆದುಳಿಗೆ ಕಳಿಸ್ತಾರೆ ಮತ್ತು ರಕ್ತಕ್ಕೆ ಕಳಿಸ್ತಾರೆ. ನಂತರ ಉಳಿದಂತಹ ಅಂಶ ಮಾಂಸಗಳಿಗೆ ಕಳಿಸ್ತಾರೆ. ನಂತರ ಉಳಿದಂತಹ ತ್ಯಾಜ್ಯವನ್ನು ಹೊರಗಡೆ ಹಾಕ್ತಾರೆ. ತಿನ್ನಬೇಕು, ಅದನ್ನು ಹೊರಗಡೆ ಹಾಕಬೇಕು, ಮತ್ತು ಕೈ ಕಾಲು ಆಡಿಸ್ಬೇಕು, ಮತ್ತು ಅದನ್ನು ತಿಂದದನ್ನು ಹೊರಗಡೆ ಹಾಕಬೇಕಾದ್ರೂ ಸಹ ಭಗವಂತ ಇದ್ದು ಕೆಲಸ ಮಾಡಿಸ್ಬೇಕು. ಇಲ್ಲಾಂದರೆ ಹೊರಗಡೆ ಹಾಕಲಿಕ್ಕೂ ಸಾಧ್ಯ ಇಲ್ಲ. ಇದೆಲ್ಲ ಅಂದರೆ ಯಾರು ಪ್ಯಾರಾಲಿಸಿಸ್ ಆಗಿರುವಂತಹ ವ್ಯಕ್ತಿಗಳನ್ನು ನೋಡಿದ್ರೆ ಅರ್ಥ ಆಗುತ್ತೆ.
ಅವ್ರಿಗೆ ತಿಂದಿರೋ ಊಟ ಜೀರ್ಣ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಜೀರ್ಣ ಆಗಿರೋದು ನಾನಿವಾಗ ಮಲ ವಿಸರ್ಜನೆ ಮಾಡಬಾರ್ದು ಅನ್ನೋದು ಗೊತ್ತಿರಲ್ಲ ನಮಗೆ. ಆ ಒಂದು ಏನಂದರೆ ಸೂಚನೆಯೂ ಸಹ ಭಗವಂತ ಕೊಡ್ತಾರೆ, ಈಗ ನೀನು ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅಂತ. ಈ ರೀತಿಯಾಗಿ ಕೈ ಆಡಿಸ್ಬೇಕಂದ್ರೆ, ಕಾಲು ಆಡಿಸ್ಬೇಕಂದ್ರೆ, ಈಗ ಯಾರು ಪ್ಯಾರಾಲಿಸಿಸ್ ಆಗಿದ್ದಾಗ ಅವರನ್ನು ನಾವು ನೋಡ್ಬೋದಲ್ವ, ನೋಡಿದಾಗ ಏನನ್ಸುತ್ತೆ, ಆವಾಗಲೂ ಅದೇ ಕೈ ಇದೆ ಅದೇ ಕಾಲಿದೆ, ಆಡಿಸು ಅಂದರೆ ಸನ್ನೆ ಮಾಡ್ತಾರೆ, ಏನು ಆಯ್ತಿಲ್ಲ, ಕೈ ಬಾಯಿ ಬರ್ತಾಯಿಲ್ಲ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನಂದರೆ ಭಗವಂತ ಕ್ಷಣದಲ್ಲೂ ನಿಂತು ನಮ್ಮನ್ನು ನಡೆಸ್ತಾ ಇದ್ದಾರೆ. ಆದರೆ ನಾವು ಅದನ್ನೇನು ಮಾಡಿಬಿಟ್ಟಿದ್ದೀವಿ, ಮರ್ತು ಹೋಗ್ಬಿಟ್ಟಿದ್ದೀವಿ. ನಮಗೆ ಸಾಮಾನ್ಯವಾಗಿ ಮೊದಲಿಂದ ರೂಢಿ ಅಲ್ವಾ, ತಂದೆ ತಾಯಿನ ಕೇಳ್ತೀವಲ್ವ, ಅವರು ಜೀವನನೇ ಸವಿಸ್ಬಿಟ್ಟಿದ್ರು, ಕೊನೆಗೆ ಏನು ಕೇಳ್ತೀವಿ? ಹಾಂ ಅಲ್ಲ, ತಂದೆ ತಾಯಿಗೆ ಮಕ್ಕಳು ಏನು ಕೇಳ್ತಾರೆ, ಜೀವನ ಪೂರ್ತಿ ತಂದೆ ತಾಯಿ ಮಕ್ಕಳಿಗೋಸ್ಕರ ಸವಿಸಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ರೆ ಮಕ್ಕಳು ಏನು ಕೇಳ್ತಾರೆ ಕೊನೆಗೆ? ಪರವಾಗಿಲ್ಲ, ಎಲ್ಲರ ಬಾಯಲ್ಲೂ ಬರ್ತಾಯಿದೆ, ಎಲ್ಲರ ಬಾಯಲ್ಲೂ ಏನು ಮಾಡಿದ್ಯಾ ನೀನು, ಏನು ಮಾಡಿದ್ಯಾ ನೀನು, ಏನೂ ಮಾಡಿಲ್ಲ. ಅವರು ಒಂದು ಮಗು ಹುಟ್ಟಿದಾಗ ನಮಗೆಲ್ಲ ಗೊತ್ತು ಅಂತ ನಾವು ಅಂದ್ಕೊಳ್ತೀವಿ. ಹುಟ್ಟಿದಾಗ ಹಾಲು ಕುಡಿಬೇಕು ಅನ್ನೋದು ಸಹ ಮಗು ಗೊತ್ತಿರಲ್ಲ. ತಾಯಿ ತನ್ನ ಎದೆ ಬಳಿಗೆ ಹೋಗಿ ರೂಢಿ ಮಾಡಿಸ್ತಾಳೆ ಫಸ್ಟು. ಎಲ್ಲರಿಗೂ ಗೊತ್ತಿರುತ್ತೆ. ಏನೋ ಸೌಂಡ್ ಬರ್ತದೆ. ಹಾಂ, ಓಕೆ. ಮಗು ಹುಟ್ಟಿದ ಕಾಲಕ್ಕೆ ತಾಯಿ ತನ್ನ ಎದೆ ಹತ್ರ ಕರ್ಕೊಂಡೋಗಿ ರೂಢಿ ಮಾಡಿಸ್ಬೇಕು. ಹಾಲು ಬರ್ತಿದೆ ಕುಡಿಬೇಕು ಅಂದರೆ ರೂಢಿ ಮಾಡಿಸಿಲ್ಲ ಅಂದರೆ ಹುಟ್ಟಿದ ಕಾಲಕ್ಕೆ ಮಗು ಜೀವಂತವಾಗಿರೋದು ಬಹಳ ಕಷ್ಟ. ಎಲ್ಲರಿಗೂ ಗೊತ್ತಿದೆ. ಆದರೆ ನಾವು ಆಮೇಲೆ ಏನು ಅಂದ್ಕೊಳ್ತೀವಿ, ನನಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಆಮೇಲೆ ಇನ್ನೊಂದು ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಏನು ಹೇಳ್ತೀವಿ, ತಂದೆ ತಾಯಿಗೆ ನಿನಗೇನೂ ಗೊತ್ತಿಲ್ಲ, ನೀನು ದೇವ್ರ ಥರ ಇದ್ಬಿಡು. ದೇವ್ರ ಥರ ಇದ್ಬಿಡು ಅಂದರೆ ಸುಮ್ಮನೆ ಇದ್ಬಿಡು. ಅಂದರೆ ದೇವರು ಸುಮ್ಮನೆ ಇರ್ತಾನೆ, ಅವನು ಏನೂ ಮಾಡೋಲ್ಲ, ನೀನು ಸುಮ್ಮನೆ ಇರಬೇಕು. ನಮ್ದು ಅಷ್ಟೇ ರೂಢಿ. ನೀನು ದೇವ್ರ ಥರ ಇದ್ಬಿಡು ಸುಮ್ಮನೆ. ಹಾಂ, ನಿನಗೇನೂ ಗೊತ್ತಾಗಲ್ಲ. ನೀನು ಏನು ಮಾಡಿದ್ಯಾ, ಓಲಿ ಅಷ್ಟು ಮಾಡಿದ್ಯಾ ಅಂದರೆ ಈ ಸೈಕಲ್ ಕೊಡಿಸಿದ್ಯಾ, ಅಲ್ಲೋಡು ಅವನೆಂಥ ಬೈಕ್ ಕೊಡಿಸಿದಾರೆ ಅವರಪ್ಪ, ನೀನೇನು ಮಾಡಿದ್ಯಾ, ಈಗ ಸೈಕಲ್ ಕೊಡಿಸಿ ಮಡಿಕೊಂಡು ಏನು ಮಾಡೋದು? ಸೈಕಲ್ ಕೊಡಿಸ್ದೇ ಇರೋರನ್ನ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ಏನು ಮಾಡಿದ್ಯಾ ನೀನು? ಅದೇ ರೂಢಿ ನಮಗೆ ದೇವ್ರ ಮೇಲೂ ಅಷ್ಟೇ. ಏನು ಮಾಡಿದ್ಯಾ, ಏನು ಮಾಡ್ದ ದೇವ್ರು, ಯಾವ ಕಷ್ಟಕ್ಕೂ ಆದ ನಮಗೆ, ಏನು ಮಾಡ್ದ? ನಮಗೆ ಎಷ್ಟು ಮಾಡಿದ್ರೂ ಸಹ ಕೃತಜ್ಞತೆ ಯಾವತ್ತೂ ಬರಲ್ಲ. ಇದು ಸಾಕು ಭಗವಂತ ನೀನು ಮಾಡಿದ್ಯಾ, ನೀನು ಇಟ್ಟಿದ್ಯಾ ಅನ್ನೋದು ಯಾವತ್ತೂ ಸಹ ನಮಗೆ ಬರಲ್ಲ. ಅದಕ್ಕೆ ಹೇಳಿದ್ದು, ಸುಗ್ರೀವನಿಗೆ ಎಲ್ಲೋ ಅಲ್ಕೊಂಡು ಒಂದು ಹೊತ್ತು ಊಟಕ್ಕಿಲ್ಲದೆ ಒದ್ದಾಡ್ತಿರುವಂತಹ ಸುಗ್ರೀವನಿಗೆ ರಾಜ್ಯಾಭಿಷೇಕ ಮಾಡಿದ್ರೂ ಸಹ ಅವನು ಭಗವಂತನ ಮರೆತುಬಿಟ್ಟ. ಸುಗ್ರೀವ ಒಬ್ಬನೇ ಅಲ್ಲ, ನಾವು ಅಷ್ಟೇ. ಎಲ್ಲ ಎಷ್ಟೆಲ್ಲ ಭಗವಂತ ನಮಗೋಸ್ಕರ ಅನುದಿನ ಅನುಕ್ಷಣ ಒಂದು ಕ್ಷಣ ನಾವು ಉಸಿರಾಟ ಆಡಿಲ್ಲ ಅಂದರೆ, ಭಗವಂತ ಆಡಿಸಿಲ್ಲ ಅಂದರೆ ನಾವು ಇರೋಕ್ಕೆ ಸಾಧ್ಯ ಇಲ್ಲ. ಅಷ್ಟೆಲ್ಲ ಭಗವಂತ ಮಾಡಿಸಿದ್ರೂ ಕೂಡ ನಾವೇನಂತೀವಿ ಕೊನೆಗೆ, ದೇವ್ರ ಕಣ್ಣೇ ಬಿಡಲಿಲ್ಲ ಅಂತ. ಅದೊಂದು ದೇವ್ರು ನಮ್ಮ ಕಷ್ಟ ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತೀವಿ. ದೇವ್ರ ಕಣ್ಣೇ ಇಲ್ವೇನೋ ಅನ್ನೋ ಥರ ಎಲ್ಲ ಮಾತಾಡ್ತೀವಿ. ಆದ್ದರಿಂದ ಕೃತಜ್ಞತೆ ನಮಗೆ ಬಹಳ ಮುಖ್ಯ. ಏನೆಲ್ಲ ಅಪರಾಧಗಳನ್ನ ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ ಇದೆ, ಪರಿಹಾರ ಇದೆ. ಆದರೆ ನಮಗೆ ಕೃತಜ್ಞತೆ ಇಲ್ಲದೆ ಹೋದರೆ, ಮಾಡಿದ ಉಪಕಾರವನ್ನು ಮರೆತರೆ ಆ ಪಾಪ ಯಾವಾಗಲೂ ನಮ್ಮ ಹಿಂದೆ ಕಾಡುತ್ತಂತೆ. ಆದ್ದರಿಂದ ನಾವು ಇತ್ತೀಚೆಗೆ ಮರೆತೋಗ್ಬಿಡ್ತಾಯಿದ್ವಿ. ಯಾರಿಂದ ಉಪಕಾರ ಪಡ್ಕೊಂಡ್ರೆ ಆ ಉಪಕಾರವನ್ನು ನೆನೆಸ್ಕೊಳ್ಳೋದು, ಅದಕ್ಕೆ ಕೃತಜ್ಞತೆಯನ್ನು ತೋರಿಸುವಂಥದ್ದು, ಇದನ್ನು ಮರೆತೋಗಿದ್ದೀವಿ. ರಾಮನಿಗೇನು ಸುಗ್ರೀವನಿಂದ ಉಪಕಾರ ಬೇಕಾಗಿರಲಿಲ್ಲ. ಯಾಕೆ ಅಂತ ಅಂದರೆ, ಸುಗ್ರೀವನಿಗಿಂತ ವಾಲಿ ಅತ್ಯಂತ ಬಲಿಷ್ಠ, ಅತ್ಯಂತ ಶಕ್ತಿಶಾಲಿ. ಈಗ ನಾವು ಯಾರಾದರೂ ಹೆಲ್ಪ್ ತಗೊಳ್ಬೇಕಾದ್ರೆ ಒಬ್ಬ ತುಂಬ ವೀಕ್ ಇರ್ತಾನೆ, ಒಬ್ಬ ತುಂಬ ಶಕ್ತಿಶಾಲಿ ಇರ್ತಾನೆ. ಯಾರಿಂದ ಹೆಲ್ಪ್ ತಗೊಳ್ತೀವಿ? ಶಕ್ತಿಶಾಲಿನ ತಗೊಳ್ತೀವಿ. ವೀಕ್ ಆಗಿರೋ ಪರ್ಸನಿಂದ ನಾವು ಯಾವತ್ತೂ ತಗೊಳ್ಳೋದಿಲ್ಲ. ಆಮೇಲೆ ಮುಂದೆನೂ ಇದನ್ನು ಹೇಳ್ತೀವಿ. ವಾಲಿ ಎಷ್ಟು ಶಕ್ತಿಶಾಲಿ ಅಂತಂದರೆ, ವಾಲಿ ಸಮುದ್ರದ ದಡದಲ್ಲಿ ಓಡಾಡಬೇಕಾದಾಗ ಈ ರಾವಣ ಇದ್ನಲ್ಲ, ಅವನು 10 ತಲೆಯಿಂದ ಸಂಧ್ಯಾವಂದನೆ ಮಾಡ್ತಾ ಇದ್ದಂತೆ. ವಾಲಿ ನೋಡು, ಇದ್ಯಾವುದೋ ವಿಚಿತ್ರ ಪ್ರಾಣಿ, ಇಷ್ಟು ಚೆನ್ನಾಗಿದ್ದಾನೆ, 10 ತಲೆ ಐತೆ ಅಂದ್ಬಿಟ್ಟು ಆ ರಾವಣನ ಹಿಡ್ಕೊಂಡು ಬಂದು ಅಂಗದ ತನ್ನ ಮಗ ಇದ್ನಲ್ಲ, ಆ ಮಗನ ತೊಟ್ಟಲಿಗೆ ನಾವು ಗೊಂಬೆ ಕಟ್ಟಾಕ್ತೀವಲ್ಲ ಹಂಗೆ ಕಟ್ಟಾಕಿದ್ನಂತೆ. ಅಂಗದ ಆವಾಗ ಒದಿತಾ ಇದ್ನಂತೆ. ಅವನಿಗೆ ಹಿಂಗೈತೆ, ಮಕ್ಕಳು ಆಡ್ಬೇಕಾದ್ರೆ ಒದಿತಾರಲ್ಲ ಹಾಗೆ ಒದಿತಾ ಇದ್ನಂತೆ. ಅಂದರೆ ಕದ್ದು ಹೋದ ರಾವಣನನ್ನು ಮಗನ ತೊಟ್ಟಿಲ ಗೊಂಬೆಯನ್ನಾಗಿಸಿದಂತಹ ವಾಲಿ ಹಿಡ್ಕೊಳ್ಬೇಕಾ, ಸುಗ್ರೀವನ ಹಿಡ್ಕೊಳ್ಬೇಕಾ? ವಾಲಿ ಹಿಡ್ಕೊಂಡಿದ್ದರೆ
ಈ ಕೆಲಸ ಒಂದೇ ಕ್ಷಣದಲ್ಲಿ ಆಗೋಗ್ತಾ ಇತ್ತು. ವಾಲಿ ಹೋಗಿ ಸೀತೆಯನ್ನು ಕರ್ಕೊಂಡು ಬರ್ತಿದ್ದ. ಅಂದರೆ ಸೀತೆಯನ್ನು ಅನ್ವೇಷಣೆ ಮಾಡೋದಕ್ಕೆ ರಾಮನಿಗೆ ಸುಗ್ರೀವನ ಅಗತ್ಯತೆ ಆಗಲಿ ಇನ್ಯಾರ ಅಗತ್ಯತೆ ಆಗಲಿ ಇಲ್ಲ. ಆತನಿಗೆ ಯಾವುದು ಅಗತ್ಯ, ಆದರೆ ಅವರಿಗೆ ಆ ಸೇವೆಯನ್ನು ಅವಕಾಶ ಮಾಡಿಕೊಡ್ಬೇಕು. ಆ ಸೇವೆ ಅವಕಾಶವನ್ನು ಮಾಡಿಕೊಡೋದಕ್ಕೋಸ್ಕರ ಏನು ಮಾಡ್ತಿದ್ರು, ಎಲ್ಲರಿಗೆ ಭಗವಂತ ಆ ಸೇವೆಯ ಅವಕಾಶವನ್ನು ಕೊಡ್ತಾರೆ. ಬಹಳ ಸುಲಭ. ಇವಾಗ ದೇವಸ್ಥಾನದಲ್ಲಿ ಅನೇಕರು ಸೇವೆ ಮಾಡ್ತಾ ಇದ್ದಾರೆ, ಬಹಳ ಮುಖ್ಯ. ಅವ್ರಿಗೆಲ್ಲರಿಗೂ ಅಂದರೆ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಕೃತಜ್ಞತೆ ಆಗೇ ಇರುತ್ತೆ. ಆದರೆ ಯಾರೊಬ್ಬರು ಹೀಗೆ ಅಂದ್ಕೊಳಕ್ಕಾಗಲ್ಲ, ಇವತ್ತು ನಾನು ಹೋಗಿಲ್ಲ, ಟೆಂಪಲಲ್ಲಿ ಕೀರ್ತನೆ ನಿಂತೋಯ್ತು ಅಥವಾ ಇವತ್ತು ಪ್ರಸಾದ ನಿಂತೋಯ್ತು ಅಂತ ಅಂದ್ಕೊಳಕ್ಕಾಗಲ್ಲ. ಯಾಕೆಂದರೆ ಯಾರಿರಲಿ ಇಲ್ಲದೆ ಹೋಗಲಿ ಎಲ್ಲ ಸೇವೆ ನಡೀತಾ ಇರುತ್ತೆ. ಆ ರೀತಿಯಾಗಿ ಯಾವ ಸೇವೆ ಯಾರಿಲ್ಲದವರು ಎಲ್ಲ ಸೇವೆ ನಡೆಯುತ್ತೆ. ಭಗವಂತನಿಗೆ ಯಾರ ಅಗತ್ಯತೆಯೂ ಇಲ್ಲ. ಆದರೆ ನಮ್ಮನ್ನು ಉದ್ಧಾರ ಮಾಡೋದಕ್ಕೋಸ್ಕರ ನಮಗೆ ಒಂದು ಸೇವೆ ಅಂತ ಕೊಡ್ತಾರೆ. ಆ ಸೇವೆಯಿಂದ ನಾವು ಅರ್ಥ ಮಾಡಿಕೊಂಡು ನಾವು ಉದ್ಧಾರ ಆಗಬಹುದು. ಅದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಈ ರೀತಿಯಾಗಿ ಸುಗ್ರೀವನ ಉದ್ಧಾರಕ್ಕಾಗಿ ಆ ಸೇವೆಯನ್ನು ಭಗವಂತ ಕೊಟ್ಟದ್ದು. ಆದರೆ ಅವನದನ್ನು ಮರ್ತುಬಿಟ್ಟಿರ್ತಾನೆ. ಮರ್ತೋದ ನಂತರ ಏನಾಗುತ್ತೆ, ಹನುಮಂತ ಬಂದು ನೆನಪು ಮಾಡ್ತಾನೆ. ನೆನಪು ಮಾಡಿ, ಸುಗ್ರೀವ ನೀನೇನು ಮಾಡಿದ್ಯಾ, ರಾಮನ ಉಪಕಾರವನ್ನು ಮರ್ತೋಗಿದ್ಯಾ. ನಂತರ ಯಾರು ಬರ್ತಾರೆ, ಲಕ್ಷ್ಮಣ ಬರ್ತಾರೆ, ಹೇಳ್ತಾರೆ, ಅವ್ರಿಗೆ ನೆನಪು ಮಾಡ್ತಾರೆ. ನೆನಪು ಮಾಡಿ ಕೊನೆಯದಾಗಿ ಸುಗ್ರೀವನಿಗೆ ನೆನಪಾಗುತ್ತೆ. ಲಕ್ಷ್ಮಣ ಬಂದು ಒಂದು ಕೊನೆ ಮಾತು ಹೇಳ್ತಾನೆ, ನಿಮ್ಮ ಅಣ್ಣ ವಾಲಿಗೆ ಹೋದ್ನಲ್ಲ, ಆ ಲೋಕದ ಬಾಗಿಲಿನ್ನೂ ಮುಚ್ಚಿಲ್ಲ ಅಂತ ಹೇಳ್ತಾರೆ. ಏನು ಹೇಳಿ, ನಿಮ್ಮ ಅಣ್ಣ ವಾಲಿನ ರಾಮ ಕಳಿಸ್ಕೊಟ್ನಲ್ಲ, ಆ ಲೋಕದ ಬಾಗಿಲಿನ್ನೂ ಮುಚ್ಚಿಲ್ಲ. ಅಂದರೆ ಏನರ್ಥ, ನಿನ್ನೂ ಕಳಿಸ್ಕೊಡೋದಕ್ಕೆ ಏನು ರಾಮನಿಗೆ ಅದು ಹೆಚ್ಚು ಸಮಯ ಆಗೋದಿಲ್ಲ, ಈಗಾರು ಅರ್ಥ ಮಾಡ್ಕೋ ಅಂತ ಹೇಳಿದಾಗ ಸುಗ್ರೀವ ತಕ್ಷಣ ಅಯ್ಯೋ ಇದು ಮಾಡಬೇಕು ಅಂತ ಒದ್ದಾಡ್ತಿರ್ತಾನೆ. ಆಗ ಹನುಮಂತ ಹೇಳ್ತಾನೆ, ಇಲ್ಲ ಆಲ್ರೆಡಿ ಎಲ್ಲ ಸಪ್ತದ್ವೀಪಗಳಲ್ಲಿರುವಂತಹ ಎಲ್ಲ ವಾನರರನ್ನು ಕರೆಸಿದ್ದೀನಿ, ಮತ್ತು 4 ಟೀಮ್ ಮಾಡಿದ್ದೀನಿ, ಯಾರ್ಯಾರು ಎಲ್ಲೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ನೀನು ಇವಾಗ ಜಸ್ಟ್ ಏನು ಮಾಡಬೇಕು, ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರೆ ಸಾಕು, ಅವರೆಲ್ಲ ತಮ್ಮ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಭಗವಂತನ ಸೇವೆ ಮಾಡೋಕ್ಕೆ, ಕಾರ್ಯ ಮಾಡೋಕ್ಕೆ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಸಾಕು, ಎಲ್ಲ ವ್ಯವಸ್ಥೆ ಏನಾಗುತ್ತೆ, ತಂತಾನೇ ಆಗುತ್ತೆ. ಆ ರೀತಿಯಾಗಿ ಎಲ್ಲ ಕೊನೆಗೇನು ಸುಗ್ರೀವ ಏನ್ಮಾಡ್ತಾರೆ, 4 ದಿಕ್ಕುಗಳಿಗೆ ಎಲ್ಲರನ್ನ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ರಾಮನನ್ನು ಮುಂದಿರಿಸ್ಕೊಂಡು ಎಲ್ಲರನ್ನ ನೀನು ಇಲ್ಲಿಗೆ ಹೋಗು ಅಂತ ಹೇಳ್ತಾ ಇರ್ತಾನೆ. ಆ 4 ದಿಕ್ಕುಗಳಲ್ಲಿ ಸುಮಾರು 77 ಕೋಟಿ ವಾನರರಿದ್ದರಂತೆ. ಎಷ್ಟು? 77 ಕೋಟಿ ವಾನರರಿದ್ದರು. ಅವ್ರನ್ನೆಲ್ಲ 4 ದಿಕ್ಕುಗಳಿಗೆ ಹಂಚಿ ದಕ್ಷಿಣ ದಿಕ್ಕಿಗೆ ಮಾತ್ರ 4 ಕೋಟಿ ವಾನರರನ್ನು ಕಳಿಸ್ಕೊಡ್ತಾರೆ. ಎಷ್ಟು? 4 ಕೋಟಿ. ಆ ದಕ್ಷಿಣ ದಿಕ್ಕಿಗೆ ಯಾರು ಅಂದರೆ ಲೀಡರ್ ಯಾರು ಅಂತ ಅಂದರೆ ಜಾಂಬವಂತನನ್ನು ಮಾಡ್ತಾರೆ. ಅಲ್ಲಿ ಅಂಗದ, ಹನುಮಂತ ದೇವರು, ಮುಖ್ಯವಾದಂತಹ ಅನೇಕ ವಾನರ ವೀರರೆಲ್ಲ ಅಲ್ಲಿ ಇರ್ತಾರೆ. ಆಗ ಇವ್ರನ್ನ ಕೇಳ್ಕೊಳ್ತಾರೆ, ಹನುಮಂತನನ್ನು ಸುಗ್ರೀವ ಬಂದು ಕೇಳ್ಕೊಳ್ತಾನೆ. ಅಷ್ಟೊತ್ತಿಗೆ ಅವ್ನು ನೆನಪಾಗಿರುತ್ತೆ, ಯಾವುದೇ ಕಾರಣಕ್ಕೂ ಇವರೆಲ್ಲ ಕೈ ಬಿಡ್ತಾರೆ ಅಂತ ನನಗೆ ಅನಿಸಿದ್ರು ನೀನೊಬ್ಬ ಆದರೂ ಏನು ಮಾಡಬೇಕು, ನನಗೆ ಭರವಸೆಯನ್ನು ಕೊಡಬೇಕು, ರಾಮನನ್ನು ಹುಡುಕಿಕೊಂಡು ಬರಲೇಬೇಕು ನೀನು ಅಂತ ಹೇಳ್ತಾರೆ. ಹನುಮಂತನಿಗೆ ಅಂದರೆ ಗೊತ್ತಾಗತ್ತೆ ಆ ಸೀರಿಯಸ್ನೆಸ್ಸು. ಖಂಡಿತ ನಾನು ಯಾವುದೇ ಕಾರಣಕ್ಕಾರು ಇದನ್ನು ಅಂದರೆ ಎಷ್ಟೇ ಕಷ್ಟ ಆದರೂ ಆಗ ಪ್ರತಿಜ್ಞೆ ಮಾಡ್ತಾರೆ. ಸುಗ್ರೀವ ಕರೆದ ನಂತರ ರಾಮನೂ ಕರೀತಾರೆ. ಕರೆದು ಸೀತೆಯನ್ನು ಕಳೆದುಕೊಂಡು ಇಲ್ಲಿಗೆ ಸುಮಾರು 10 ತಿಂಗಳಾಯಿತು. ಆಕೆ ಎಲ್ಲಿದ್ದಳೋ ಸುಳಿವಿಲ್ಲ, ಆಕೆ ಬದುಕಿದ್ದಳೋ ಇಲ್ವೋ ಅನ್ನೋದು ಸಹ ಸುಳಿವಿಲ್ಲ. ನೀನೇನಾದ್ರೂ ಈ ಸೀತೆಯನ್ನು ಹುಡುಕಿಲ್ಲ ಅಂತಂದರೆ ನಾನು ಜೀವಂತವಾಗಿ ಉಳಿಯೋದಿಲ್ಲ. ಸೀತೆ ಏನಾದರೂ ಸಿಕ್ಕರೆ ಅವಳಿಗೆ ಈ ಒಂದು ಅಂಗುಲಿಕ ಅಂದರೆ ಈ ನನ್ನ ಬೆರಳಿನ ಉಂಗುರವನ್ನು ತೋರಿಸು ಅಂತ ಹೇಳ್ತಾರೆ. ಹನುಮಂತನಿಗೆ ಅತ್ಯಂತ ಕೃತಜ್ಞತೆ ಉಂಟಾಗುತ್ತೆ. 77 ಕೋಟಿ ವಾನರರಿದ್ದಾರೆ, ಅವರೆಲ್ಲರನ್ನ ಬಿಟ್ಟು ರಾಮ ನನ್ನನ್ನೇ ಬಂದು ಸೀತೆ ಸಿಕ್ಕರೆ ಈ ಉಂಗುರವನ್ನು ಕೊಡುವಂತ ಹೇಳ್ತಾ ಇದೆಯಲ್ಲ, ನನ್ನ ಮೇಲೆ ನಿನಗೆ ಅದೆಷ್ಟು ಕರುಣೆ ಇದೆ, ಈ ಕೆಲಸವನ್ನು ಸಾಧಿಸ್ತೀನಿ ಅನ್ನುವಂತಹ ಒಂದು ಅನುಗ್ರಹ ನನ್ನ ಮೇಲೆ ನಿನಗೆ ಇದೆಯಲ್ಲ ಅಂತ ಅವ್ರು ಕೇಳ್ಕೊಳ್ತಾರೆ. ಸುಗ್ರೀವನು ಸಹ ಕೇಳ್ಕೊಳ್ತಾರೆ. ಎಲ್ಲರೂ ಕೇಳಿಕೊಂಡು ಅವರು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಸೀತೆಯನ್ನು ಅನ್ವೇಷಣೆ ಮಾಡಬೇಕು ಅಂತ
ಆಗ ಹನುಮಂತ ದೇವರು ಸಂಕಲ್ಪ ಮಾಡ್ತಾರೆ, ಇವತ್ತಿನಿಂದ ಸೀತೆಯನ್ನು ಹುಡುಕದ ಹೊರತು ನಾನು ಒಂದು ಹನಿ ನೀರನ್ನು ಸಹ ಕುಡಿಯೋದಿಲ್ಲ. ರಾಮನ ಕಾರ್ಯ ಆಗೋವರೆಗೂ ನಾನು ಊಟವನ್ನು ಮಾಡೋದಿಲ್ಲ, ಊಟ ಅಲ್ಲ ಒಂದು ಹನಿ ನೀರನ್ನು ಕುಡಿಯೋದಿಲ್ಲ ಅಂತ ಸಂಕಲ್ಪ ಮಾಡಿ, ಹೇಗಾದರೂ ಮಾಡಿ ರಾಮ ನಿನ್ನ ಪಾದ ಸಾಕ್ಷಿಯಾಗಿ ಈ ಸೇವೆಯನ್ನು ಮಾಡಿಯೇ ತೀರ್ತೀನಿ ಅಂತ ಹೇಳಿ ಆ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ನಿನ್ನ ಪಾದರ ವಿಂದದ ಸೇವೆಯ ಮಾಡಿ ನಿನ್ನದೇ ಧ್ಯಾನದಲ್ಲಿ ಇರುವಂತೆ ಮಾಡು. ನಿನ್ನ ದಾಸರ ಸಂಗದಿಂದ ದೂರಿಡದೆನ್ನ ಸನ್ಮಾರ್ಗದಿರಿಸು ಜಗದೀಶ ಅಘನಾಶ. ನೀನೇ ಗತಿ ನೀನೇ ಮತಿ, ನೀನಲ್ಲದೆ ಅನ್ಯತ್ರ ದೈವಗಳ ನಾನರಿಯೇ. ನನಗೆ ಇವತ್ತು ಯಾರ ಗತಿ? ನೀನೊಬ್ಬನೇ ಗತಿ. ನಿನ್ನ ಆಶೀರ್ವಾದ ಇದ್ದರೆ ನಾನು ಈ ಕೆಲಸ ಮಾಡ್ತೀನಿ ಅಂತ ಎಲ್ಲ ಕಪಿವೀರರು ದಕ್ಷಿಣದ ಕಡೆಗೆ ಹೋಗ್ತಾರೆ. ಹೋಗ್ತಾ ಹೋಗ್ತಾ ಸುಮಾರು 1 ತಿಂಗಳ ಕಾಲ ಹುಡುಕ್ತಾರೆ. 1 ತಿಂಗಳ ಕಾಲ ಹುಡುಕಿದ್ರೂ ಅವ್ರಿಗೆ ಎಲ್ಲೂ ಏನೂ ಸುಳಿವೇ ಸಿಗೋದಿಲ್ಲ. ಸಾಮಾನ್ಯವಾಗಿ ಹಿಂಗೆ ಅಲ್ವ, ಯಾವ್ದಾದ್ರು ಕೆಲಸಕ್ಕೆ ಹೋದರೆ ಹುಡ್ಕಕ್ಕೆ ಕಳಿಸಿದವ್ರನ್ನ ಮತ್ತೆ ಅವ್ರನ್ನ ಹುಡ್ಕೋಕ್ಕೆ ಇನ್ನೊಬ್ರನ್ನ ಕಳಿಸ್ಬೇಕು, ಆ ಥರ ಕೆಲಸ ಆಗೋಗ್ಬಿಡುತ್ತೆ. ಹೋದರೆಲ್ಲ ಆಲ್ಮೋಸ್ಟ್ 3 ಟೀಮ್ ವಾಪಸ್ ಬಂದುಬಿಟ್ಟಿದ್ದಾರೆ ಅಂತಲೂ ಇವ್ರಿಗೆ ಇನ್ಫಾರ್ಮೇಷನ್ ಮೆಸೇಜ್ ಬರುತ್ತೆ. ಈಗಾಗಲೇ 3 ಟೀಮ್ 3 ದಿಕ್ಕಿಗೆ ಹೋಗಿದ್ರಲ್ಲ, ಅವ್ರು ಆಲ್ರೆಡಿ ವಾಪಸ್ ಬಂದುಬಿಟ್ಟಿದ್ದಾರೆ, ಕೆಲಸ ಆಗಲ್ಲ ಅಂತ. ಇನ್ನು ಬಾಕಿ ಉಳ್ಕೊಂಡಿರೋದು ಯಾರು? ಇದೊಂದೇ ಟೀಮು. ಇವ್ರದ್ದು ಆಲ್ರೆಡಿ ಸುಮಾರು 1 ತಿಂಗಳು ಆಗೋಗ್ಬಿಟ್ಟಿದೆ. ಆಗ ಅಲ್ಲಿರುವಂತಹ ವಾನರೆಲ್ಲ ಹೇಳ್ತಾರಂತೆ, ಉಳಿದಿರೋ 3 ತಂಡಕ್ಕೆ ಈಗಾಗಲೇ ಸಿಕ್ಕಿಲ್ಲ, ನಮಗೂ ಸಿಗ್ತಾ ಇಲ್ಲ, ಸಿಕ್ಕೋ ಲಕ್ಷಣಗಳು ಸಹ ಕಾಣ್ತಾ ಇಲ್ಲ. ಇನ್ನು ವಾಪಸ್ ಹೋದರೆ ಉಳಿಯೋ ಲಕ್ಷಣವೂ ಸಹ ಕಾಣ್ತಿಲ್ಲ. ಯಾಕಂದರೆ ಸುಗ್ರೀವ ಹೇಳಿದ್ದಾನೆ, ನೀವೇನಾದ್ರು ಹಾಗೆ ಬಂದರೆ ಅಲ್ಲಿ ಉಳಿಸ್ಕೊಂಡು ಬಂದಿರೋ ಪ್ರಾಣ ಇಲ್ಲೇ ಹೋಗುತ್ತೆ ಅಷ್ಟೇ ಅಂತ ಹೇಳಿದ್ದಾನೆ. ಆದ್ದರಿಂದ ಏನು ಮಾಡೋಣ ಅಂದರೆ ಇಲ್ಲೇ ಉಳ್ಕೊಂಡು ಬಿಡೋಣ. ಸುಗ್ರೀವ ಹತ್ರ ಹೋಗೋದು ಬೇಡ, ರಾಮನ ಸಹವಾಸನೂ ಬೇಡ, ಸೀತೆ ಹುಡುಕೋದು ಬೇಡ. ಇಲ್ಲೇ ಈ ಕಡೆ ಕಾಡು ತುಂಬ ಚೆನ್ನಾಗಿದೆ, ನೀರು ಚೆನ್ನಾಗಿ ಸಿಗುತ್ತೆ, ಹಣ್ಣುಗಳು ಚೆನ್ನಾಗಿ ಸಿಗುತ್ತೆ, ಇಲ್ಲೇ ಇದ್ಬಿಡೋಣ. ಯಾವ ತಂಟೆನೂ ಇಲ್ಲ, ಯಾವ ಕಷ್ಟನೂ ಇಲ್ವಲ್ಲ ಅಂತ ಎಲ್ಲರೂ ಅಂದ್ಕೊಳ್ತಾರಂತೆ. ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡ್ತಂತ ಇದನ್ನು ಹೇಳಿ ಚೆನ್ನಾಗಿ ಪ್ಲ್ಯಾನ್ ಮಾಡಿದೆ, ಈ ಥರ ಕಷ್ಟ ಕಾಲದಲ್ಲಿ ಇಂತಹ ಒಂದು ಪ್ಲ್ಯಾನನ್ನು ಹೇಳಬೇಕಿತ್ತು, ತುಂಬ ಚೆನ್ನಾಗಿ ಹೇಳಿದೆ ನೀನು ಅಂತ ಎಲ್ಲರೂ ಅವನನ್ನು ಹೊಗಳ್ತಾರಂತೆ. ಆಗ ಹನುಮಂತ ದೇವರು ಹೇಳ್ತಾರೆ, ಅಲ್ಲ ರಾಮ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟರೆ ಅದನ್ನು ಈ ರೀತಿ ನೀವು ದುರುಪಯೋಗ ಪಡಿಸ್ಕೊಳ್ಳೋದ? ಕೊನೆಯವರೆಗೂ ಪ್ರಯತ್ನ ಮಾಡಿ ಆಗಲಿಲ್ಲ ಅಂದರೆ ಅದು ಬೇರೆ ವಿಷಯ. ನೀವೇನು ಮಾಡ್ತಾಯಿದ್ದೀರಾ, ಈಗ ಯಾವುದು ಬೇಡ ಅಂತ ಅಲ್ಲಿಗೆ ಬಿಟ್ಬಿಡ್ತಾ ಇದ್ದೀರಾ. ಈ ಥರ ನಾವೆಲ್ಲರೂ ಸಹ, ಅಂದರೆ ಆಚಾರ್ಯರು ತಾತ್ಪರ್ಯದಲ್ಲಿ ಬರೀತಾರೆ, ನಾವೆಲ್ಲರೂ ಸಹ ಇದೇ ರೀತಿಯೇ ಮಾಡಿರೋದು. ಭಗವಂತನ ಧಾಮದಲ್ಲಿ ನಾವೆಲ್ಲರೂ ಚೆನ್ನಾಗಿದ್ದಂಥವ್ರೆ. ಭಗವಂತನ ಧಾಮದಲ್ಲಿ ಎಲ್ಲ ಜೀವಿಗಳು ಚೆನ್ನಾಗಿ ಸಂತೋಷವಾಗಿ ನಿತ್ಯ ಸುಖದಲ್ಲಿ ಇದ್ದಂಥವ್ರು. ಆಮೇಲೆ ಏನು ಮಾಡಿದ್ವಿ, ಯಾವುದೋ ಒಂದು ತಪ್ಪಿನ ಕಾರಣವಾಗಿ ಭಗವಂತ ಇಲ್ಲಿ ಕಳಿಸ್ಕೊಟ್ಟ. ಮಾಡಿದ ತಪ್ಪನ್ನು ಅಥವಾ ಮಾಡಿದ ಕರ್ಮವನ್ನು ಪರಿಹರಿಸ್ಕೊಳ್ಬೇಕು ಅಂತ. ಆದರೆ ನಾವೇನು ಮಾಡ್ತಾಯಿದ್ದೀವಿ, ಇಲ್ಲೇ ಚೆನ್ನಾಗೈತಲ್ಲ, ಇನ್ನು ಮೇಲ್ಗಡೆ ಹೋಗೋದು ಬೇಡ, ಇನ್ನು ಯಾವ ಕಷ್ಟನೂ ಬೇಡ, ಇಲ್ಲೇ ಚೆನ್ನಾಗಿರೋಕ್ಕೆ ಟ್ರೈ ಮಾಡೋಣ, ಇಲ್ಲೇ ಎಲ್ಲ ಅಭಿವೃದ್ಧಿ ಮಾಡೋಣ, ಇಲ್ಲೇ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿ ನನ್ನ ಸೌಕರ್ಯಗಳೇನಿದೆ, ರಾಧಾ ಮಾಧವ ಅಷ್ಟಸಖಿ ವೃಂದಕ್ಕೆ ಜಯ. ನಮಗೆ ಏನೇನು ಸೌಕರ್ಯ ಇದೆ ಆ ಎಲ್ಲ ಸೌಕರ್ಯಗಳನ್ನು ಏನು ಮಾಡೋಣ, ಇಲ್ಲೇ ಇಂಪ್ರೂವ್ಮೆಂಟ್ ಮಾಡ್ಕೊಬಿಡೋಣ, ಇಲ್ಲೇ ಚೆನ್ನಾಗಿರುತ್ತಲ್ವ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ಹೀಗೆ ಅಂದ್ಕೊಂಡು ಯಾವತ್ತೂ ಸಹ ಭಗವಂತನ ಬಗ್ಗೆ ಮತ್ತೆ ಅವನು ಅವ್ರು ಹೇಳ್ರಲ್ಲ, ರಾಮನ ಸಹವಾಸನೂ ಬೇಡ, ಸುಗ್ರೀವನ ಸಹವಾಸನೂ ಬೇಡ, ಸೀತೆ ಹುಡುಕೋದು ಬೇಡ, ಇಲ್ಲೇ ನೆಮ್ಮದಿಯಾಗಿದ್ಬಿಡೋಣ ಅಂತ ನಾವು ಹಾಗೆ ಏನು ಮಾಡ್ತಾಯಿದ್ವಿ, ನೆಮ್ಮದಿಯಾಗಿ ಕಾಲವನ್ನು ಕಳೀತಾ ಇದ್ದೀವಿ. ಈ ರೀತಿ ನೆಮ್ಮದಿಯಾಗಿ ಕಾಲವನ್ನು ಕಳೀತಿರ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಹೋಗ್ತಾ ಹೋಗ್ತಾ ನಾವು ಕಾಲ ಕಳೀತಿರ್ತೀವಿ, ಆದರೆ ಕೊನೆಗೆ ಏನಾಗುತ್ತೆ, ಭಾಗವತರೊಡಗೂಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ, ರಾಗದಿ ಶುಕ ಮುನಿ ಪೇಳ್ದ ಹರಿಕತೆ ಸಂಯೋಗವೆಂಬುದಿಲ್ಲ, ನೀಗುವಂತ ಭವ ಭಯವ ಭಕುತಿ ವೈರಾಗ್ಯವೆಂಬೋದಿಲ್ಲ, ಲೇಷ ಸಾಧನವ ಕಾಣದೆ ದುಸ್ಸಹವಾಸದಿಂದಲೇ ದಿನ ದಿನ ಕಳೆದೆ ಹ್ಯಾಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ
ಮಂಗಳಾಂಗ ಭವಬಂಧ ಬಿಡಿಸಿ ನಿನ್ನ ಡಿಂಗರಿಗನ ಮಾಡೋ ಅನಂತ ಜನಕ ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಈ ಥರ ಮಾಡಿ ಮಾಡಿ ಕೊನೆಗೆ ಏನು ಮಾಡ್ತಾಯಿದ್ವಿ, ಈ ಜೀವನವನ್ನು ಕಳ್ಕೊಳ್ತಾ ಇದ್ದೀವಿ. ಸೊ ಈ ಥರ ಅದನ್ನೇ ಯೋಚನೆ ಮಾಡ್ತಾ, ಅಂದರೆ ಭಗವಂತನ ಬಿಟ್ಟು ನಾವು ಈ ಜೀವನವನ್ನು ನಡೆಸಬೇಕು ಅಂತ ಹೀಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಆಗ ಹನುಮಂತ ದೇವರು ಅವರನ್ನು ಎಚ್ಚರ ಮಾಡ್ತಾರೆ. ನಾವೆಲ್ಲ ಏನು ಮಾಡಬೇಕು, ಇಲ್ಲ ಸೀತೆಯನ್ನು ಹುಡುಕಬೇಕು, ಇಲ್ಲ ಅಂತಂದರೆ ನೀವು ಹುಡುಕಿಲ್ಲ ಅಂದರೆ ನಿಮ್ಮ ಕೈಲಿ ಹೇಗೆ ಕೆಲಸ ಮಾಡಿಸ್ಬೇಕು ಅಂತ ನನಗೆ ಗೊತ್ತು ಅಂತ ಅವ್ರನ್ನೆಲ್ಲ ಎಚ್ಚರಿಸ್ತಾರೆ. ನಿಮ್ಮನ್ನು ಹೊಡೆದು ಬಡ್ದಾದರೂ ಸಹ ನಾನು ಈ ಕೆಲಸ ಮಾಡಿಸಿಯೇ ತೀರ್ತೀನಿ ಅಂತ ಹೇಳ್ತಾರೆ. ಆ ರೀತಿ ಹೇಳಿದಾಗ ಎಲ್ಲರೂ ಸಹ ಎಚ್ಚೆತ್ಕೊಳ್ತಾರೆ. ಕೊನೆಗೆ ಏನು ಮಾಡ್ತಾರೆ, ದಕ್ಷಿಣ ಸಮುದ್ರ ಏನಿದೆ ಈಗ, ಆ ಸಮುದ್ರದ ತುದಿಗೆ ಮತ್ತೆ ಹುಡುಕಿ ಬರ್ತಾರೆ. ಅಲ್ಲಿ ಮತ್ತೆ ಯೋಚನೆ ಮಾಡ್ತಾರೆ, ಇಷ್ಟು ಹುಡುಕಿದ್ರು ಸಿಗ್ತಾ ಇಲ್ವಲ್ಲ, ಇಲ್ಲಿಗೇನು ನಮ್ಮ ಪ್ರಯತ್ನ ಮುಗೀತು. ಸೀತೆ ಸಿಕ್ಕರೆ ಸಿಗಲಿ, ಇಲ್ಲಾಂದರೆ ಸಿಗದ ಹೊರಗೂ ಕೊನೆಗೆ ಏನು ಮಾಡ್ತೀವಿ, ಆಹಾರವನ್ನು ತಗೊಳ್ಳಲ್ಲ, ಅನ್ನ ನೀರು ತಗೊಳ್ಳೋದಿಲ್ಲ, ಪ್ರಾಯೋಪವೇಶ ಮಾಡಿಬಿಡ್ತೀವಿ. ಅಂದರೆ ಆಮರಣ ಅಂತ ಉಪವಾಸ ಅಂತಾರಲ್ಲ, ಸಿಕ್ಕರೆ ಸಿಗಬಹುದು, ಇಲ್ಲಾಂದರೆ ಇಲ್ಲ, ಇನ್ನು ಸಾಯಬಹುದು, ಅಷ್ಟೇ, ಇನ್ನು ನಾವಿನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ಅವರು ನಿರ್ಧಾರವನ್ನು ಮಾಡಿಬಿಡ್ತಾರೆ. ಆಗ ಅಲ್ಲಿ ಒಂದು ಪಕ್ಷಿ ಬರುತ್ತೆ. ಆ ಪಕ್ಷಿ ಹೆಸರು ಸಂಪಾತಿ ಅಂತ. ಇವರೆಲ್ಲ ಏನಂದರೆ ತುಂಬ ದಣಿದು ಆಯಾಸವಾಗಿ ಇನ್ನು ನಾವು ಸಾಯಲೇಬೇಕು ಅಂತ ಇವ್ರು ಕುಂತಿರ್ತಾರೆ. ಇವರ ಹತ್ರನೇ ಆ ಪಕ್ಷಿ ಓಡೋಡಿ ಬರ್ತಾ ಇರುತ್ತೆ. ಇವ್ರಿಗನ್ಸುತ್ತೆ ನಾವು ಸಾಯಬೇಕು ಅಂತ ಅಂದ್ಕೊಂಡಿದ್ದಕ್ಕೂ ಇದು ಯಾವುದೋ ತುಂಬ ಬೃಹದಾಕಾರವಾಗಿರೋ ಪಕ್ಷಿ ನಮ್ಮ ಕಡೆನೇ ಬಂದು ತಿಂದ್ಬಿಡ್ತೀನಿ ಅಂತ ನೋಡ್ತಾ ಇರೋದಕ್ಕೂ ಕೋಇನ್ಸಿಡೆನ್ಸ್ ತುಂಬ ಚೆನ್ನಾಗಿದೆ, ಇಂತಹ ಪರಿಸ್ಥಿತಿ ನಮಗೆ ಬಂತಲ್ಲ ಅಂತ ಅವರು ದುಃಖ ಪಡ್ತಾ ಇರ್ತಾರೆ. ಆಗ ಆ ಪಕ್ಷಿ ಬರುವಾಗ ಅವರೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಏನಂತ ಮಾತಾಡ್ಕೊಳ್ತಿರ್ತಾರೆ ಅಂದರೆ, ಒಬ್ಬ ವ್ಯಕ್ತಿ ರಾವಣ ಅನ್ನೋನು ಒಂದು ಸ್ತ್ರೀಗಾಗಿ ಆಸೆಪಟ್ಟು ಇಷ್ಟೆಲ್ಲ ಮಾಡಿದ್ದಕ್ಕೆ ಎಷ್ಟು ಜನಕ್ಕೆ ನೋವಾಯಿತು. ಅದಕ್ಕಿಂತ ಮುಖ್ಯವಾಗಿ ಒಬ್ಬ ವ್ಯಕ್ತಿ ಒಂದು ಸ್ತ್ರೀ ಹೇಳಿದಂತಹ ಕೆಟ್ಟ ಮಾತನ್ನು ಕೇಳಿಸ್ಕೊಂಡು ಆ ಕೆಟ್ಟ ಮಾತಿಂದ ಪ್ರೇರೇಪಿತರಾಗಿ ಆ ಕೆಟ್ಟ ಸಂಘ ಇದೆಯಲ್ಲ, ಆ ಸಂಘದಿಂದ ರಾಮ ಕಾಡಿಗೆ ಹೋಗಲಿ ಅಂತ ಬಯಸಿದ್ಲಲ್ಲ, ಯಾರು? ಕೈಕೆ. ಆಕೆಗೆ ಸ್ವತಃ ಆ ಅಪೇಕ್ಷೆ ಯಾವತ್ತೂ ಇರಲಿಲ್ಲ. ಆದರೂ ಸಹ ಹೆಂಗೆ ಆಕೆಗೆ ಆ ಮನಸ್ಸು ಬಂತು? ಯಾರು ಹೇಳಿದ್ರಿಂದ? ಮಂತರ ಹೇಳಿದ್ರು. ಅಂದರೆ ಒಂದು ಕೆಟ್ಟ ಹೆಂಗಸಿನ ಅಥವಾ ಕೆಟ್ಟ ವ್ಯಕ್ತಿಯ ಸಹವಾಸ ಮಾಡಿ ಅವಳ ಮಾತನ್ನು ಕೇಳಿಸ್ಕೊಂಡು ತನ್ನ ಸ್ವಾರ್ಥವೇ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ದಶರಥ ಸತ್ತ. ಅದಾದ ನಂತರ ರಾಮ ವನವಾಸಕ್ಕೆ ಹೋದ. ಎಷ್ಟೋ ಜನ ಅಯೋಧ್ಯಾವಾಸಿಗಳು ಸತ್ತೋದರು ರಾಮನ ವಿರಹವನ್ನು ತಾಳಲಾರ್ದೆ. ರಾವಣ ಹೋಗಿ ಸೀತಾಪಹರಣ ಮಾಡ್ದ. ಒಬ್ಬರ ಒಂದು ಸ್ವಾರ್ಥಕ್ಕಾಗಿ ಮತ್ತು ಒಬ್ಬ ವ್ಯಕ್ತಿ ಆ ಕೆಟ್ಟ ಮಾತುಗಳಿಂದ ಪ್ರೇರೇಪಿತರಾಗಿದ್ದರಿಂದ ಆ ಅಸತ್ಸಂಗ ಮಾಡಬಾರ್ದಂತಹ ಸಹವಾಸ ಮಾಡಿದ್ರಿಂದ ಎಷ್ಟು ಕಷ್ಟವಾಯಿತು ಅಂತ ನಾನು ಒಂದು ಸರಿ ಅಂದ್ಕೊಂಡಿದ್ದೀನಿ. ಅಂದರೆ ಎಷ್ಟೋ ಸರಿ ಕೇಳಿದ್ದೀನಿ. ಅದು ಜೀವನದಲ್ಲಿ ಒಳ್ಳೆಯ ಸಹವಾಸ ಮಾಡಬೇಕಾದ್ರದ್ದು ಅತ್ಯಂತ ಮುಖ್ಯವಾದದ್ದು. ಎಷ್ಟೊಂದು ಜನ ಕೇಳಿದ್ವಿ, ಮಕ್ಕಳು ಕೆಟ್ಟ ಸಹವಾಸ ಮಾಡಿ ಹಾಳಾಗೋದ್ರು ಅಂತಲೇ ಹೇಳ್ತೀವಿ ಹೊರತು, ಪುಟ್ಟ ಮಕ್ಕಳು ಯಾರೋ ಅವರವರೇ ಕೆಟ್ಟ ಅಭ್ಯಾಸ, ಸಿಗರೇಟ್ ಸೇದೋದು, ಕುಡಿಯೋದು ಎಲ್ಲ ಅವರವರೇ ಮಾಡ್ಕೊಂಡಿರೋದಿಲ್ಲ. ಕೆಟ್ಟ ಸಹವಾಸವನ್ನು ಮಾಡಿ 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 ಅವರು ಆ ಒಂದು ಪರಿಸ್ಥಿತಿಗೆ ಬಂದಿರ್ತಾರೆ. ಆದ್ದರಿಂದ ಒಂದು ಮಾತಿದೆ, ಅಂದರೆ ಕೆಟ್ಟ ಊಟವನ್ನು ಮಾಡಿದ್ರೆ ಒಂದು ಹೊತ್ತು ನೋವು, ಯಾಕೆ? ಹೊಟ್ಟೆ ಬಾಧೆ ಆಗುತ್ತೆ. ಕೆಟ್ಟ ಮಕ್ಕಳಾದರೆ ಅವ್ರಿಗೆ ಮದುವೆ ಆಗೋವರೆಗೂ ನೋವು, ಅದಾದಮೇಲೆ ಒಂದು ಸ್ವಲ್ಪ ಇನ್ನೇನು ಮಾಡೋಕ್ಕಾಗತ್ತೆ, ಅವ್ರ ಜೀವನ ಅವ್ರು ನೋಡ್ಕೊಳ್ಳಿ ಅಂತ ನೋವಾಗುತ್ತೆ. ಕೆಟ್ಟ ಗಂಡ ಅಥವಾ ಕೆಟ್ಟ ಹೆಂಡತಿ ಅಂದರೆ ಪರಸ್ಪರ ಸಂಗಾತಿ ಸಿಕ್ಕರೆ ಆ ಜೀವನ ಎಲ್ಲ ನೋವು. ಹೌದಾ? ಒಳ್ಳೆ ಗಂಡ ಅಥವಾ ಒಳ್ಳೆ ಹೆಣ್ಣು ಸಿಕ್ಕಿಲ್ಲ ಅಂದರೆ ಆ ಜೀವನ ಎಲ್ಲ ನೋವು, ಅದು ಅನುಭವಿಸ್ತವ್ರಿಗೆ ಗೊತ್ತಿರುತ್ತೆ. ಆದರೆ ಒಳ್ಳೆ ಸಹವಾಸ ಮಾಡಿಲ್ಲ ಅಂತಂದರೆ ಅದು ಜನ್ಮ ಜನ್ಮಾಂತರಕ್ಕೂ ನೋವದು.
ಯಾಕೆ ಅಂತಂದರೆ ನಾನು ನೋಡೀನಿ, ಅವತ್ತೊಂದು ದಿವಸ ಸಾಯಂಕಾಲ ಅವನು ಸಹವಾಸ ಮಾಡಿಲ್ಲ ಅಂದಿರೆ ಇವತ್ತು ನಾನು ಕುಡ್ಕ ಆಯ್ತಿರಲಿಲ್ಲ ಅಂತ. ಅವತ್ತೊಂದು ದಿವಸ ಕೆಟ್ಟ ಸಹವಾಸ ಮಾಡಿ ಪರವಾಗಿಲ್ಲ ಟ್ರೈ ಮಾಡುವಂಥ ಅಂತಿದ್ದಕ್ಕೆ ಜೀವನನೇ ಏನಾಯಿತು, ಹಾಳಾಗೋಯ್ತು. ಒಂದೇ ಒಂದು ಕ್ಷಣ ಕೆಟ್ಟ ಸಹವಾಸ ಮಾಡಿದ್ರೂ ಸಹ ಅದು ಜೀವನ ಪೂರ್ತಿ ಏನಾಗುತ್ತೆ, ತೊಂದರೆ ಆಗೋಗ್ಬಿಡುತ್ತೆ. ಆದ್ದರಿಂದ ಆಕೆ ಅವತ್ತೊಬ್ಬಳು ಕೆಟ್ಟ ಸಹವಾಸ ಮಾಡಿ ಆಕೆ ಸ್ವಾರ್ಥ ಸಾಧನೆ ಮಾಡಿದ್ದಕ್ಕೋಸ್ಕರ ಏನಾಯಿತು, ಇಡೀ ಜೀವನ ಎಷ್ಟೊಂದು ಜನರ ಜೀವನ ಹಾಳಾಗೋಯ್ತು ಅಂತ ಮಾತಾಡ್ಕೊಳ್ತಿರ್ತಾರೆ. ಆ ಮಾತಾಡ್ಬೇಕಾದ್ರೆ ಕೊನೆಗೆ ರಾವಣ ಸೀತೆಯನ್ನು ಅಪಹರಣ ಮಾಡಬೇಕಾದ್ರೆ ಅಷ್ಟು ಸುಜೀವಿಯಾದಂತಹ ಜಟಾಯು ಸಹ ಹೋರಾಟ ಮಾಡಿ ಸತ್ತ ಅಂತ ಹೇಳ್ತಾರೆ. ಆಗ ಆ ಪಕ್ಷಿಗೆ ಗೊತ್ತಾಗುತ್ತೆ, ಆ ಪಕ್ಷಿ ಹೆಸರು ಸಂಪಾತಿ. ಸಂಪಾತಿಗೆ ಗೊತ್ತಾಗುತ್ತೆ, ಯಾರು ನನ್ನ ತಮ್ಮನ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಚಿಕ್ಕ ವಯಸ್ಸಲ್ಲಿ ನಾವಿಬ್ಬರೂ ಬೇರೆ ಆದವರು, ಜಟಾಯು ಮತ್ತು ಸಂಪಾತಿ ನಾವಿಬ್ಬರೂ ಸಹ ಏನಾದ್ವಿ, ಬೇರೆ ಬೇರೆ ಆದವರು. ಈಗ ನಮಗೇನಾಗ್ತಿದೆ, ಅವತ್ತಿನ ನನಗೇನಾಯಿತು, ರೆಕ್ಕೆ ಇರಲಿಲ್ಲ, 2 ರೆಕ್ಕೆ ಏನಾಗಿತ್ತು, ಸುಟ್ಟೋಗಿತ್ತು. ಆ ಕತೆ ಬೇರೆ ಇದೆ, ಅದು ಹೇಳಿದ್ರೆ ಹೆಚ್ಚು ಸಮಯ ಆಗುತ್ತೆ. ರೆಕ್ಕೆ ಏನಾಗಿತ್ತು, ಸುಟ್ಟೋಗಿತ್ತು. ನಾನು ಆವಾಗಿಂದ ಇಲ್ಲೇ ಇದ್ದೆ. ಈಗ ನನ್ನ ತಮ್ಮ ಅವತ್ತಿಂದ ಜಟಾಯು ಅವನ ಬಗ್ಗೆ ವಿಚಾರನೇ ಇರಲಿಲ್ಲ. ಇವತ್ತು ನೀವೇನು ಹೇಳ್ತಿದ್ದೀರಾ, ಅವನ ಬಗ್ಗೆ ವಿಚಾರವನ್ನು ಹೇಳ್ತಾ ಇದ್ದೀರಾ. ಹೇಗಾಯಿತು ಏನಾಯಿತು ಅಂತ ಎಲ್ಲ ಕೇಳ್ತಾರೆ. ಕೇಳಿದಾಗ ಆ ಸಂಪಾತಿಗೆ ನೆನಪಾಗುತ್ತೆ, ಹಿಂದೆ ಹೇಳಿರ್ತಾರೆ, ಯಾವಾಗ ಸೀತಾನ್ವೇಷಣೆ ಮಾಡೋದಕ್ಕೆ ವಾನರರೆಲ್ಲ ಇಲ್ಲಿಗೆ ಬರ್ತಾರೆ, ಆ ಕಪಿವೀರರು ಬಂದಾಗ ಅವರು ರಾಮನ ಧ್ಯಾನವನ್ನು ಮಾಡ್ತಾರೆ. ಆ ರಾಮನ ಧ್ಯಾನವನ್ನು ಮಾಡಿದಾಗ ಏನಾಗುತ್ತೆ, ನಿಮಗೆ ಮತ್ತೆ ರೆಕ್ಕೆಗಳು ಬರುತ್ತೆ, ಆಗ ನೀನು ಸೀತಾನ್ವೇಷಣೆಗೆ ಸಹಾಯ ಮಾಡಬಹುದು ಅಂತ ಹೇಳ್ತಾರೆ. ಆಗ ಸಂಪಾತಿ ಹೇಳ್ತಾನೆ, ನೀವೆಲ್ಲ ರಾಮ ಧ್ಯಾನ ಮಾಡಿ, ನಾನೇನು ಮಾಡ್ತೀನಿ, ಸೀತಾನ್ವೇಷಣೆಗೆ ಸಹಾಯ ಮಾಡ್ತೀನಿ. ನಾನು ಯಾಕೆಂದರೆ ತುಂಬ ಮೇಲಕ್ಕೆ ಹಾರಬಲ್ಲೆ, ಮೇಲಕ್ಕೆ ಹಾರಿ ಬಹಳ ದೂರದಲ್ಲಿ ಯಾರು ವ್ಯಕ್ತಿ ಇದ್ದರೆ ನಾನು ಕಂಡಿಡಿದು ನಿನಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಆವಾಗ ಅವ್ರು ಏನು ಮಾಡ್ತಾರೆ, ಎಲ್ಲರೂ ಸಹ ರಾಮ ಧ್ಯಾನವನ್ನು ಎಲ್ಲರೂ ಒಟ್ಟಿಗೆ ಮಾಡ್ತಾರೆ. 2 ಥರ, 2 ಮುಖ್ಯವಾಗಿ. ಇದಕ್ಕೆ ಮುಂಚೆ ಏನು ಮಾಡ್ತಾಯಿದ್ರು, ಅವರೆಲ್ಲ ಉಪವಾಸ ಮಾಡ್ತಾಯಿದ್ರು. ಒಂದು ಉಪವಾಸ, ಇನ್ನೊಂದು ರಾಮ ಧ್ಯಾನ. ಇವೆರಡು ಮಾಡಿದ್ರೆ ಏನು ಬರುತ್ತೆ, 2 ರೆಕ್ಕೆ ಬರುತ್ತೆ. ಆ ರೆಕ್ಕೆ ಅಂದರೆ ಏನು, ಆ 2 ರೆಕ್ಕೆ ಜ್ಞಾನ ಮತ್ತು ಭಕ್ತಿ. ಯಾವಾಗ ಉಪವಾಸದಿಂದ ಪ್ರವಚನ ಕೇಳ್ತೀವಿ, ಭಗವಂತನ ಧ್ಯಾನ ಮಾಡ್ತೀವಿ, ನಮ್ಮ ಮನಸ್ಸು ಏನಾಗುತ್ತೆ, ಉಪವಾಸ ಟೈಮಲ್ಲಿ ಸ್ವಲ್ಪ ಬೇರೆ ಎಲ್ಲ ಕೆಲಸ ನಿಂತೋಗಿರೋದ್ರಿಂದ ನಮಗೆ ಬೇರೆ ಯಾವುದು ಯೋಚನೆ ಇರಲ್ಲ ಹೆಚ್ಚು. ಈಗ ಅಡುಗೆ ಮಾಡಬೇಕು ಅನ್ನೋ ಯೋಚನೆ ಇರಲ್ಲ, ಮಾಡಿದ್ರೆ ತೊಳಿಬೇಕು ಅನ್ನೋ ಯೋಚನೆ ಇರಲ್ಲ, ಅಥವಾ ಇವತ್ತು ಏನೂ ಇಲ್ಲ ಅಂತ ಗೊತ್ತಾಗ್ಬಿಟ್ಟಾಗ ನಾವು ಮೈಂಡ್ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ ಉಪವಾಸದಿಂದ ಯಾವಾಗ ಭಗವಂತನ ಧ್ಯಾನ ಮಾಡ್ತೀವಿ, ಆಗ ಆ ಧ್ಯಾನದಿಂದ ಏನಾಗುತ್ತೆ, 2 ರೆಕ್ಕೆಗಳು ಬರುತ್ತೆ. ಯಾರಿಗೆ, ಸಂಪಾತಿಗೆ, ಅಥವಾ ಎಲ್ಲ ಜನರಿಗೆ ರೆಕ್ಕೆ ಬರುತ್ತೆ. ಅದೇನು, ಜ್ಞಾನ ಮತ್ತು ಭಕ್ತಿ ಎಂಬ 2 ರೆಕ್ಕೆಗಳು ಬರುತ್ತೆ. ಅವರೆಲ್ಲ ಸೇರಿ ಏನು ಮಾಡ್ತಾರೆ, ರಾಮ ಧ್ಯಾನವನ್ನು ಮಾಡ್ತಾರೆ. ರಾಮಚಂದ್ರ ರಘುವೀರ ರಾಮಚಂದ್ರ ರಣಧೀರ ರಾಮ, ಎರಡನೇ ಬೇಕು, ಫಸ್ಟ್ ಸ್ಪೀಡ್. ರಾಮಚಂದ್ರ ರಣಧೀರ ರಾಮಚಂದ್ರ ರಘುವೀರ ರಾಮಚಂದ್ರ ರಣಧೀರ. ಏನಕ್ಕೆ ಕಡೆ ನುಡಿಸೋ, ಸ್ಪೀಡ್ ನುಡಿಸು, ಏನಕ್ಕೆ ಕಡೆ ನುಡಿಸೋ. ರಾಮಚಂದ್ರ ರಣಧೀರ ರಾಮಚಂದ್ರ ರಘುನಾಥ ರಾಮಚಂದ್ರ ಜಗನ್ನಾಥ. ರಾಮಚಂದ್ರ ಮಮ ಬಂಧು ರಾಮಚಂದ್ರ ದಯ ಸಿಂಧು. ಎಲ್ಲ ಜೋರಾಗಿ ಹೇಳ್ಬೋದಾ. ರಾಮಚಂದ್ರ ರಘುವೀರ ರಾಮಚಂದ್ರ ರಣಧೀರ. ರಾಮಚಂದ್ರ ಮಮ ಬಂಧು ರಾಮಚಂದ್ರ ದಯ ಸಿಂಧು.
ಈ ಥರ ರಾಮಸ್ಮರಣೆ ಮಾಡ್ತಾ 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 ಏನಾಗುತ್ತೆ, ಆ ಸಂಪಾತಿಗೆ 2 ರೆಕ್ಕೆ ಬರುತ್ತೆ. ಸೊ ರೆಕ್ಕೆ ಬರುತ್ತೆ. ಆತ ಮೇಲೆ ಹಾರಿ ನೋಡಿ ಹೇಳ್ತಾನೆ, ಇಲ್ಲಿಂದ ದೂರಕ್ಕೆ ಏನಾಗುತ್ತೆ, ಒಂದು ವನ ಕಾಣ್ತಾ ಇದೆ. ಆ ವನದ ಕೆಳಗಡೆ ಒಬ್ಬ ಸ್ತ್ರೀ ತುಂಬ ದುಃಖ ಪಡ್ತಾ ಇರುವಂತೆ ಕಾಣ್ತಾಳೆ. ಆ ಸ್ತ್ರೀ ಅತ್ಯಂತ ತೇಜೋಮಯವಾಗಿದ್ದಾಳೆ. ಆ ಸ್ತ್ರೀಯನ್ನು ನೋಡಿದ್ರೆ ಏಕಕಾಲಕ್ಕೆ ದುಃಖ ಮತ್ತು ಆನಂದ ಎರಡೂ ಆಗುತ್ತೆ. ಒಂದು, ಆ ಸ್ತ್ರೀಯ ಪರಿಸ್ಥಿತಿ ನೋಡಿದ್ರೆ ದುಃಖ ಆಗುತ್ತೆ, ಆದರೆ ಆ ಸ್ತ್ರೀ ಒಬ್ಬ ದೈವಿ ಶಕ್ತಿ ಇರುವಂತಹ ಸ್ತ್ರೀಯಾಗಿ ಕಾಣ್ತಿರೋದ್ರಿಂದ ತುಂಬ ಆನಂದವಾಗ್ತಾ ಇದೆ. ಆದ್ದರಿಂದ ಆ ಸ್ತ್ರೀನೇ ಸೀತೆ ಆಗಿರಬಹುದು. ನೀವೇನು ಮಾಡಿ ಇಲ್ಲಿಂದ ಹೋಗಿ ಅವರನ್ನು ಹುಡುಕಿ ಅಂತ ಹೇಳ್ತಾರೆ. ಅವರನ್ನು ಹುಡುಕಿ ಅಂತ ಹೇಳಿದಾಗ ಇವರೆಲ್ಲ ಏನು ಮಾಡ್ತಾರೆ, ಈಗ ಅಲ್ಲಿ ಹೋಗಿ ಹುಡುಕ್ಬೇಕಲ್ಲ, ಸಂಪಾತಿ ಹಾರೋಗ್ತಾನೆ. ಇವರೆಲ್ಲ ಸೇರಿಕೊಳ್ತಾರೆ, ಯಾರ್ಯಾರು ಎಷ್ಟೆಷ್ಟು ಯೋಜನ ಹಾರ್ತಿರಪ್ಪ ಈಗ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾರೆ. ಎಲ್ಲ ಎಸ್ಟಿಮೇಟ್ ಮಾಡಬೇಕಲ್ವ. ಅನೇಕರು ಹೇಳ್ತಾರೆ, ನಾನು ಸಮುದ್ರ ಎಷ್ಟು ಯೋಜನ ಇರುತ್ತೆ, 100 ಯೋಜನ ಇರುತ್ತೆ, ಮತ್ತು ನಾನ್ ಸ್ಟಾಪ್ ಹಾರಬೇಕು, ಎಲ್ಲೂ ಲ್ಯಾಂಡಿಂಗ್ ಪ್ಲೇಸ್ ಇರೋದಿಲ್ಲ. ನಾನ್ ಸ್ಟಾಪ್ ಒಂದು ಸರಿ ಶುರು ಮಾಡಿದ್ರೆ ಅಲ್ಲೇ ಹೋಗಿ ಲ್ಯಾಂಡ್ ಆಗಬೇಕು. ಯಾರ್ಯಾರು ಹಾರ್ತೀರ ಅಂದರೆ, ಒಬ್ಬ 10 ಯೋಜನ ಹಾರ್ತೀನಿ ಅಂತಾನೆ, ಒಬ್ಬ 20 ಯೋಜನ ಹಾರ್ತೀನಿ ಅಂತಾನೆ, ಒಬ್ಬ 50 ಯೋಜನ ಹಾರ್ತೀನಿ ಅಂತಾನೆ. ಯಾರೂ ಸಹ ಎಕ್ಸ್ಪೆಕ್ಟೆಡ್ ರೀಚ್ ಯಾರೂ ಮಾಡ್ತಾಯಿಲ್ಲ. ಆಗ ಜಾಂಬವಂತ ಹೇಳ್ತಾರೆ, ಏನಪ್ಪ ಯಾರು ಒಂದು ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ಸಹ ನನಗಾಗಲ್ಲ ಅಂತ ನೀವೇ ಈ ಥರ ಮಾಡಿಬಿಟ್ರೆ ಕೆಲಸ ಹೆಂಗೆ ಮಾಡೋಕ್ಕಾಗುತ್ತೆ. ಯಾರೋ ಒಬ್ಬ ಕೇಳಿದಂತೆ, ನನಗೆ ತುಂಬ ನಿದ್ದೆ, ಅದಕ್ಕೋಸ್ಕರ ಏನು ಮಾಡು, ಬೆಳಗ್ಗೆ 5:15 ನಾನು ಅರ್ಜೆಂಟಾಗೆಲ್ಲ ಹೋಗಲೇಬೇಕು, 5:15 ನನಗೇನು ಮಾಡು, ಒಂಚೂರು ಎಚ್ಚರಿಕೆ ಕೊಟ್ಬಿಡು ಅಂತ ಹೇಳ್ತಂತೆ. ಅದೇನು ದೊಡ್ಡ ವಿಷಯ, ಖಂಡಿತ ಕೊಡ್ತೀನಿ, ನನಗೆ 5 ಗಂಟೆಗೆ ಒಂಚೂರು ನೀನು ಎಚ್ಚರ ಮಾಡಿಬಿಡು, 5:15 ನಿನಗೆ ಎಚ್ಚರಿಕೆ ಕೊಟ್ಬಿಡ್ತೀನಿ ಅಂತ. ಅಂದರೆ ಎಲ್ಲರೂ ಸಹ ಹಿಂಗೆ ಅವ್ರವ್ರು ತಪ್ಪಿಸ್ಕೊಳ್ಳೋದೇ ಯೋಚನೆ ಮಾಡ್ತಾರೆ, ಕೆಲಸ ಮಾಡೋರು ಯಾರು ಅಂತ. ಆಮೇಲೆ ಜಾಂಬವಂತ ಹೇಳ್ತಾರೆ, ನನಗೆ ಸ್ವಲ್ಪ ಈಗ ವಯಸ್ಸಾಗಿದ್ದರಿಂದ ನಾನು 90 ಯೋಜನ ಹಾರ್ತೀನಿ ಇಲ್ಲಿಂದ. ಎಷ್ಟು? 90. ಇನ್ನು 10 ಹಾರಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ತಾರೆ. ಅದಾದ ಮೇಲೆ ಇನ್ನು ಅಂಗದ ಎದ್ದೊಳ್ತಾನೆ, ನಾನು 100 ಯೋಜನ ಹಾರ್ತೀನಿ, ಆದರೆ ವಾಪಸ್ ಬರೋಕ್ಕಾಗಲ್ಲ ನನ್ನ ಕೈಲಿ. ಒಂದೇ ಇಲ್ಲ, ಈ ಕಡೆಯಿಂದ ಆ ಕಡೆ ಹೋಗ್ಬೋದು, ಆ ಕಡೆಯಿಂದ ಈ ಕಡೆ ಬರ್ಬೋದು. ಸೊ ಅವನ ಕೈಲೂ ಆಗೋದಿಲ್ಲ. ಆಗ ಜಾಂಬವಂತ ಹೇಳ್ತಾರೆ, ಹನುಮಂತ ದೇವ್ರಿಗೆ ಇದೆಲ್ಲ ಗೊತ್ತಿರುತ್ತೆ, ಇವ್ರ ಕೈಲಿ ಯಾರಿಗೂ ಆಗಲ್ಲ, ನಾನೇ ಹಾರಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಯಾವಾಗಲೂ ಏನು ಅಂತಂದರೆ, ಒಂದು ಸರಿ ಎಲ್ಲರಿಗೆ ಅವಕಾಶ ಕೊಡಬೇಕು. ಹನುಮಂತ ದೇವರು ಯಾರನ್ನೂ ಕೇಳದೆ ಅವರೇ ಹೋಗಿ ಕರ್ಕೊಂಬಂದ್ಬಿಟ್ಟಿದ್ದಾರೆ. ನಾನು ಟ್ರೈ ಮಾಡ್ತಾಯಿದ್ದೆ, ಹನುಮಂತ ದೇವ್ರು ನಾನೇ ಹೋಗ್ತೀನಿ ಅಂತಂದ್ರಲ್ಲ, ಇನ್ನು ಅವ್ರನ್ನ ಯಾಕೆ ಡಿಸಪಾಯಿಂಟ್ ಮಾಡೋದು, ಮಾಡೋ ಕೆಲಸಕ್ಕೆ ಯಾಕೆ ತಡೆ ಮಾಡೋದು ಅಂದ್ಬಿಟ್ಟು ಏನು ಮಾಡಿದೆ, ನಾನೇನು ಹೇಳಿಲ್ಲ ಅಂತ ಅಂತಾರೆ. ಫಸ್ಟೇ ಎಲ್ಲ ಹೇಳಿ ನನ್ನ ಕೈಲಿ ಆಗಲ್ಲ ಅಂತ ಎಲ್ಲರೂ ಫಿಕ್ಸ್ ಆದಮೇಲೆ ಆವಾಗ ಹಾರಿದ್ರೆ ಏನಾಗುತ್ತೆ, ಅಟ್ಲೀಸ್ಟ್ ಅವ್ರಿಗೆ ಒಂದು ಅಹಂಕಾರವಾದರೂ ಬರೋದಿಲ್ಲ, ನಾನು ಮಾಡಿಬಿಡ್ತಿದ್ದೆ ಅಂತ ಅವ್ರಿಗೆ ಅಹಂಕಾರ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹನುಮಂತ ದೇವ್ರು ಏನು ಮಾಡ್ತಾರೆ, ಎಲ್ಲರನ್ನ ಹೇಳಿಸಿ ಕೊನೆಗೆ ಅವ್ರು ಏನು ಮಾಡ್ತಾರೆ, ಹಾರಬೇಕು ಅಂತ ಜಾಂಬವಂತ ಹೇಳ್ತಾರೆ. ಆಯಿತು ನಾನು ಹಾರ್ತೀನಿ ಅಂತ ಏನು ಮಾಡ್ತಾರೆ, ಮಹೇಂದ್ರ ಪರ್ವತದಿಂದ ಹಾರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈಗಲೂ ಇದೆ ಮಹೇಂದ್ರ ಪರ್ವತ ಅಂತ. ಅಲ್ಲಿ ಮೇಲೆ ನಿಂತ್ಕೊಂಡು ತನ್ನ ದೇಹವನ್ನು ತುಂಬ ದೊಡ್ಡದಾಗಿ ವಿಸ್ತಾರ ಮಾಡ್ಕೊಳ್ತಾರೆ. ದೊಡ್ಡದಾಗಿ ವಿಸ್ತಾರ ಮಾಡಿಕೊಂಡು ಆ ಪರ್ವತದಿಂದ ಯಾವ ರೀತಿ ಹಾರ್ತಾರೆ ಅಂದರೆ, ಒಂದು ವಿಶೇಷ ಅಂದರೆ ಅಲ್ಲಿ ಏನೋ ಒಂಥರ ತುಂಬ ದೊಡ್ಡ ಕೆಲಸ ನಡೀತಿದೇನೋ ಅನ್ನೋ ಥರ ಅನಿಸುತ್ತೆ. ಆ ಪರ್ವತನೇ ಏನಾಗುತ್ತೆ, ಕಿತ್ತು ಬರೋ ಥರ ಅವರು ಹಾರ್ತಾರೆ. ಆ ಹಾರ್ತಾ ಇರಬೇಕಾದ್ರೆ ಅತ್ಯಂತ ವೀರಾವೇಶದಿಂದ ಅವರು ರಾಮನನ್ನು ಸ್ಮರಣೆ ಮಾಡ್ತಾ ಹಾರ್ತಾ ಇರ್ತಾರೆ. ಎಲ್ಲರೂ ಸಹ ತುಂಬ ಸಂತೋಷ ಆಗುತ್ತೆ. ಆ ಹಾರ್ತಾ ಇದ್ದರೆ ಎಷ್ಟು ವೇಗವಾಗಿ ಹಾರ್ತಿದ್ರಲ್ವ, ಆಗ ಎಲ್ಲರೂ ಸಹ ಹನುಮಂತ ದೇವರನ್ನು ಹೊಗಳ್ತಾರಂತೆ. ಶ್ರವಣವೇ ಮೊದಲಾದ ನವವಿಧ ಬಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವಮಾನ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ
ದುರ್ಜನವನ ಕುಠಾರ ನಿರ್ಜರ ಮಣಿ ದಯಪಾರ ವಾರ ಉಧಾರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ ಅರ್ಜುನ ಗೊಲಿದಂದು ಧ್ವಜವಾನಿಸಿರೆಂದು ಮೂರ್ಜಗವರಿವಂತೆ ಗರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನಬ್ಜ ಪದದುಳಿ ಮಾರ್ಜನದಲ್ಲಿ ಭವವರ್ಜಿತನೆನಿಸು ಪವಮಾನ ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವಮಾನ ಹಾರ್ತಾ ಇರ್ತಾರೆ. ಹಾರಬೇಕಾದ್ರೆ ಮೊದಲು ಅವರು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಹಾರ್ತಾರೆ. ಯಾಕೆ ಅಂತ ಅಂದರೆ ಒಂದು ವೇದದಲ್ಲಿ ಒಂದು ಶ್ಲೋಕ ಬರುತ್ತೆ, ಆ ಸಾಗರವನ್ನು ದಾಟಬೇಕು ಅಂತ ಅಂದರೆ ಅದು ಹನುಮಂತ ದೇವರಿಗೆ ಮಾತ್ರ ಸಾಧ್ಯ. ಆದರೆ ಹೇಳಬೇಕಾದ್ರೆ ಏನು ಹೇಳ್ತಾರೆ ಅಂದರೆ ವಾನರ ವೀರರೆಲ್ಲ ಹೋಗಿ ಸೀತಾದೇವಿಯನ್ನು ಹುಡ್ಕೊಂಡು ಬಂದರು ಅಂತಲೇ ಹೇಳ್ತಾರೆ. ಅಂದರೆ ಆ ವಿನ್ನಿಂಗ್ ಟೀಮಲ್ಲಿ ಇದ್ದುಬಿಟ್ರೆ ನಾವು ಕೆಲಸ ಮಾಡದೆ ಹೋಗಲಿ ನಾವು ವಿನ್ನಿಂಗಲ್ಲಿ ಪಾತ್ರ ಆಗ್ತೀವಿ. ನಾವು ನೋಡ್ತೀವಲ್ವ, ಈಗ ಕೆಲವು ಮ್ಯಾಚಲ್ಲಿ ಒಬ್ಬ ಒಂದು ರನ್ನು ಹೊಡೆದಿರಲ್ಲ, ಒಂದು ಬಾಲು ಆಡಿರಲ್ಲ, ಒಂದು ಕ್ಯಾಚ್ ಹಿಡ್ದಿರಲ್ಲ, ಆದರೆ ಆ ಟೀಮಲ್ಲಿ ಇರ್ತಾನೆ, ಅವನು ಹೋಗಿ ಕಪ್ ಇಟ್ಕೊಂಡು ಏನು ಮಾಡ್ತಿರ್ತಾನೆ, ಖುಷಿ ಪಡ್ತಾ ಇರ್ತಾನೆ. ಅಂದರೆ ಆ ರೀತಿ ಆ ವಿನ್ನಿಂಗ್ ಟೀಮಲ್ಲಿ ಇದ್ದರೆ ಸಾಕು, ಎಲ್ಲರಿಗೆ ಸಹ ಆ ಕೀರ್ತಿ ಬರುತ್ತೆ. ಹನುಮಂತ ದೇವನ ಆ ಟೀಮಲ್ಲಿ ಇದ್ದಿದ್ದರಿಂದ ಎಲ್ಲರಿಗೂ ಸಹ ಏನಂತಾರೆ, ತಾನು ಹಾರಿದೆ ಅಂತ ಎಲ್ಲರೂ ಸಹ ಸಂತೋಷ ಪಡ್ತಾ ಇದ್ದಾರೆ. ಆದರೆ ಹನುಮಂತ ದೇವರು ಏನು ಹೇಳ್ತಾರೆ ಅಂದರೆ, ಅವರು ರಾಮನನ್ನು ಸ್ಮರಣೆ ಮಾಡ್ತಾರೆ. ಆ ಸ್ಮರಣೆ ಮಾಡ್ತಾ ಏನು ಹೇಳ್ತಾರೆ ಅಂದರೆ, ಭಗವಂತ ರಾಮ ಯಾರು ಅಂದರೆ ಗುಣಸಾಗರ. ಏನು? ಗುಣಸಾಗರ. ಆ ಗುಣಸಾಗರನ ಸ್ಮರಣೆ ಮಾಡುವವನಿಗೆ ಈ ಭವಸಾಗರ ಅದು ಹೆಚ್ಚು ದೂರ ಏನು ಅನಿಸಲ್ಲ. ನಮಗೆ ಭಗವಂತನ ಗುಣಸಾಗರದ ಬಗ್ಗೆ ಗೊತ್ತಿಲ್ಲ ಅಂದರೆ ಭವಸಾಗರ ದೂರ ಅನಿಸುತ್ತೆ. ಭಗವಂತನ ಗುಣಸಾಗರ ನಮಗೆ ಚೆನ್ನಾಗಿ ಗುಣಸಾಗರ ನಾವು ತಿಳ್ಕೊಂಡಿದ್ರೆ ಈ ಒಂದು ಸಮುದ್ರ ಎಷ್ಟು ಅನಿಸುತ್ತೆ ಅಂತ ಅಂದರೆ, ಮಳೆ ಬಂದಾಗ ಹಸು ಹೆಜ್ಜೆ ಇಡುತ್ತಲ್ವ, ಆ ಹೆಜ್ಜೆಯಲ್ಲಿ ನೀರು ಶೇಖರಣೆ ಆಗಿರುತ್ತಲ್ವ, ಅದರಲ್ಲಿರೋ ನೀರು ಅದನ್ನು ದಾಟೋದೇನಾದ್ರು ಕಷ್ಟನಾ? ಅಷ್ಟೇ. ಒಂದು ಹಸುವಿನ ಹೆಜ್ಜೆಯ ನೀರಿನಷ್ಟು ಈ ಭವಸಾಗರವಾಗುತ್ತೆ ಯಾಗ ರಾಮನ ಗುಣವನ್ನು ನಾವು ಚೆನ್ನಾಗಿ ತಿಳಿದುಕೊಂಡಾಗ. ಆ ರೀತಿಯಾಗಿ ರಾಮನ ಗುಣಗಾನವನ್ನು ಮಾಡ್ತಾ ಮಾಡ್ತಾ ಆ ಸಾಗರವನ್ನು ದಾಟಬೇಕು ಅಂದ್ಕೊಳ್ತಾರೆ. ಮೊದಲನೇದಾಗಿ ಏನಾಗ್ತಾರೆ, ಮೈನಾಕ ಪರ್ವತ ಅಡ್ಡ ಬರ್ತಾನೆ. ಅಡ್ಡ ಬರೋದಿಲ್ಲ ಅಂದರೆ ಹನುಮಂತ ದೇವರು ಹಾರ್ತಾ ಇದ್ದಾರೆ. ಆದರೆ ಹಾರುವಾಗ ಏನು ಮಾಡಬೇಕು, ನಾನೊಂದು ಸ್ವಲ್ಪ ಅವ್ರಿಗೆ ವಿಶ್ರಾಂತಿ ಕೊಡೋದಕ್ಕೋಸ್ಕರ ನನ್ನ ಮೇಲೆ ಅವರ ಆಯಾಸವನ್ನು ತೀರಿಸ್ಕೊಳ್ಳಿ ಅಂತ ಬರ್ತಾರೆ. ಆದರೆ ಹನುಮಂತ ದೇವರಿಗೆ ಯಾವುದೇ ಆಯಾಸ ಇಲ್ಲ. ಆದರೆ ಅವ್ರೇನು ಮಾಡ್ತಾರೆ, ಆದರೂ ಮೇಲೆ ಬರ್ತಾ ಇರ್ತಾರೆ. ಹನುಮಂತ ದೇವರು ಹೇಳ್ತಾರೆ, ನಿನ್ನ ಅಗತ್ಯ ನನಗಿಲ್ಲ, ಆದರೆ ನೀನು ಸೇವೆ ಮಾಡೋಕ್ಕೆ ಬಂದಿದ್ದೀಯಲ್ವಾ, ಅದಕ್ಕೋಸ್ಕರ ನಿನ್ನನ್ನು ಸ್ಪರ್ಶ ಮಾಡಿ ಮುಂದಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಸುರಸೆ ಎನ್ನುವಂತಹ ಒಂದು ನಾಗಜಾತಿಗೆ ಸೇರಿದಂತಹ ರಾಕ್ಷಸಿ ಹನುಮಂತ ದೇವರ ಹತ್ರ ಬರ್ತಾಳೆ. ಆಕೆ ಹೇಳ್ತಾಳೆ, ನೀನು ಏನು ಮಾಡಬೇಕು ಅಂತಂದರೆ, ನನಗೆ ಬ್ರಹ್ಮನ ವರ ಇದೆ, ಯಾರೇ ಆಗಲಿ ನನ್ನ ಹತ್ರ ಬಂದರೆ ನನ್ನ ಬಾಯೊಳಗಡೆ ಹೋಗದೆ ಅವರು ಹೋಗಂತೆ ಇಲ್ಲ ಅಂತ ಹೇಳ್ತಾರೆ. ಹನುಮಂತ ದೇವರು ಹೇಳ್ತಾರೆ, ಇಲ್ಲ ನಾನು ಒಂದು ಒಳ್ಳೆಯ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ, ಇವಾಗ ಆಗಲ್ಲ ಅಂತ. ಇಲ್ಲ, ನೀನೇನು ಮಾಡಬೇಕು, ನನ್ನ ಬಾಯಲ್ಲಿ ಬಂದು ನನಗೆ ಆಹಾರವಾಗೇ ಹೋಗಬೇಕು ಅಂತ. ಆಗ ಆಯಿತು ಅಂತ ಹೇಳ್ತಾರೆ. ನೀನು ಬಾಯಿ ತೆಗಿ, ನಾನು ಬರ್ತೀನಿ ಅಂತಾರೆ. ಹನುಮಂತ ದೇವರು ದೇಹವನ್ನು ತುಂಬ ವಿಸ್ತಾರ ಮಾಡ್ತಾರೆ. ಆಗ ಆ ಸುರಸೆ ಏನು ಮಾಡ್ತಾಳೆ, ಆಕೆಯು ತನ್ನ ಬಾಯಿಯನ್ನು ದೊಡ್ಡದು ಮಾಡ್ತಾಳೆ. ಹನುಮಂತ ದೇವರು ಇನ್ನೂ ದೇಹ ವಿಸ್ತಾರ ಮಾಡ್ತಾರೆ. ಸುರಸೆ ಇನ್ನೂ ತನ್ನ ಬಾಯಿಯನ್ನು ದೊಡ್ಡದು ಮಾಡ್ತಾಳೆ. ಹೀಗೆ 100 ಯೋಜನದಷ್ಟು ಬಾಯಿ ತೆಗಿತಾಳಂತೆ. ಯಾರು? ಸುರಸೆ 100 ಯೋಜನದಷ್ಟು ಬಾಯಿ ತೆಗಿತಾಳೆ. ಆ ಸಮುದ್ರ ಇದ್ದಿದ್ದು 100 ಯೋಜನ, ಹೀಗೆ ಬಾಯಿ ತೆಗೆದಿದ್ದು 100 ಯೋಜನ, ಅಷ್ಟು ಬಾಯಿ ತೆಗಿತಾಳೆ. ಆಗ ಹನುಮಂತ ಏನು ಮಾಡ್ತಾರೆ, ಹೆಬ್ಬೆಟ್ಟಿನ ಗಾತ್ರವನ್ನು ಧರಿಸಿ ತಕ್ಷಣ ಒಳಗಡೆ ಹೋಗಿ ಆಚೆ ಬಂದುಬಿಡ್ತಾರೆ. ಆಗ ಬಂದು ಏನು ಮಾಡ್ತಾರೆ, ನಿನಗೇನು ಕರಾರಿತ್ತು ಅಂದರೆ, ಇಲ್ಲಿ ಬಂದವರು ಯಾರು ನಿನ್ನ ಬಾಯಿ ಒಳಗಡೆ ಹೋಗದೆ ಹಾಗೆ ಹೋಗಂಗಿಲ್ಲ ಅಲ್ವಾ, ನಿನ್ನ ಬಾಯಿ ಒಳಗಡೆ ಹೋಗಿ ಬಂದಿದ್ದಾನೆ, ನನ್ನ ಬಿಟ್ಬಿಡು ಅಂತ. ಯಾಕೆ ಅಂತ ಅಂದರೆ, ಯಾವ್ದಾದ್ರು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ನಾವು ಸಣ್ಣ ಪುಟ್ಟ ವಿಘ್ನಗಳ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಬಾರ್ದು. ಈಗ ಹನುಮಂತ ಹಾರ್ತಿರೋದು ಎಂತಕ್ಕೆ, ಸೀತಾ ಅನ್ವೇಷಣೆ ಮಾಡಬೇಕು ಅಂತ. ಇಲ್ಲಿ ಇವ್ರನ್ನ ಯಾರನ್ನೋ ಕೊಲ್ಲೋದಕ್ಕೆ ಇನ್ನೊಂದಕ್ಕೆ ನಾವು ಟೈಮ್ ಹೆಚ್ಚು ಏನು ಮಾಡಬಾರ್ದು, ವ್ಯರ್ಥ ಮಾಡಬಾರ್ದು. ಮತ್ತು ಅದನ್ನೇ ದೊಡ್ಡದಾಗಿ ತಲೆ ಕೆಡಿಸ್ಕೊಳ್ಬಾರ್ದು. ನಾವು ಹಾಗೇನೆ ಏನೋ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಅಂತ ಎಲ್ಲ ಪ್ರಾರಂಭ ಮಾಡ್ತಾ ಇರ್ತೀವಿ. ಆದರೆ ಯಾವುದೋ ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳ ಮಾಡ್ಕೊಂಡು ಏನು ಮಾಡ್ತೀವಿ, ಕೊನೆಗೆ ಗುರಿನೂ ಮರ್ತು ಬಿಡ್ತೀವಿ, ಒಳ್ಳೆ ಕೆಲಸನೂ ಸಹ ಮರ್ತು ಬಿಡ್ತೀವಿ. ಆ ರೀತಿ ಆಗಬಾರ್ದು ಅಂದ್ಬಿಟ್ಟು ಆಕೆ ದೇಹ ಹೊರಗಡೆ ಹೋಗಿ ಬಂದುಬಿಡ್ತಾರೆ.
ನಂತರ ಸಿಂಹಿಕೆ ಅನ್ನುವಂತಹ ರಾಕ್ಷಸಿ, ಆ ರಾಕ್ಷಸಿ ಏನಂದರೆ ಅವಳ ಮೇಲೆ ಯಾರು ನೆರಳು ಬೀಳುತ್ತೆ ಅವಳನ್ನು ಏನು ಮಾಡ್ತಾರೆ, ಅಟ್ರ್ಯಾಕ್ಟ್ ಮಾಡಿ ನುಂಗ್ಬಿಡ್ತಾಳೆ. ಆದರೆ ಹನುಮಂತ ದೇವರು ಏನು ಮಾಡ್ತಾರೆ, ಅವಳನ್ನು ಅಟ್ರ್ಯಾಕ್ಟ್ ಅಂದರೆ ಹನುಮಂತ ದೇವರನ್ನು ಸಿಂಹಿಕೆಗೆ ತನ್ನಡಿ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿರಲ್ಲ. ಆಗ ಅವಳು ಹನುಮಂತ ದೇವರನ್ನು ನುಂಗ್ಲಿಕ್ಕೆ ಬರ್ತಾಳೆ. ಹನುಮಂತ ದೇವರು ಆಕೆಗೆ ಯುದ್ಧ ಮಾಡಿ ಸಂಹಾರ ಮಾಡಿಬಿಡ್ತಾರೆ. ಇಲ್ಲಿ 3 ಪಾರ್ಟ್ ನಾವು ನೋಡಬೇಕು. ಏನು ಅಂತಂದರೆ, ಒಂದು, ಒಬ್ಬ ಮೈನಾಕ ಪರ್ವತ ಬಂದಾಗ ಬರೀ ಸ್ಪರ್ಶ ಮಾಡ್ತಾರೆ. ಇನ್ನೊಂದು ಸುರಸೆ ಬಂದಾಗ ಏನು ಮಾಡ್ತಾರೆ, ಒಳಗಡೆ ಹೋಗಿ ಆಚೆ ಬರ್ತಾರೆ. ಸಿಂಹಿಕೆ ಬಂದಾಗ ಕೊಂದೇ ಬಿಡ್ತಾರೆ. ಇಲ್ಲಿ ಒಬ್ಬೊಬ್ಬರ ನಡುವೆ ಒಬ್ಬೊಬ್ಬರ ಜೊತೆ ಒಂದೊಂದು ರೀತಿ ಅವರು ಏನು ಮಾಡ್ತಾರೆ, ನಡ್ಕೊಳ್ತಾ ಇದ್ದಾರೆ. ಇದೊಂತಹ ಏನಂದರೆ ಸ್ವಾರಸ್ಯವಾಗಿ ಇರುತ್ತೆ. ಇದನ್ನು ಏನು ಹೇಳ್ತಾರೆ ಅಂತಂದರೆ, 3 ಇಂಡಿಕೇಶನ್. ಈ ಒಂದು ಭೌತಿಕ ಸಾಗರವನ್ನು ದಾಟಬೇಕಾದ್ರೆ ನಮಗೆ 3 ಅಡ್ಡ ಬರುತ್ತೆ. ಒಂದೇನು, ಸತ್ವ, ರಜಸ್ಸು ಮತ್ತು ತಮೋಗುಣ. ಈ 3 ಗುಣಗಳು ನಮಗೆ ಅಡ್ಡ ಬರುತ್ತೆ. ಈ 3 ಗುಣಗಳನ್ನು ದಾಟಿ ನಾವೇನು ಮಾಡಬೇಕು, ಸಾಗರವನ್ನು ದಾಟಬೇಕು. ಮೊದಲನೇದಾಗಿ ಮೈನಾಕ ಪರ್ವತ ಏನು ಅಂದರೆ ಚಿನ್ನದ ಪರ್ವತ. ಅವನು ಸತ್ವಗುಣವನ್ನು ರೆಪ್ರೆಸೆಂಟ್ ಮಾಡ್ತಾನೆ. ಎರಡನೇದು ಸುರಸೆ ಇದೆಯಲ್ಲ, ಆಕೆ ರಜೋಗುಣವನ್ನು ಇಂಡಿಕೇಟ್ ಮಾಡ್ತಾರೆ. ಮೂರನೇದು ಸಿಂಹಿಕೆ ಇದೆಯಲ್ಲ, ಆಕೆ ತಮೋಗುಣ. ಯಾವ ರೀತಿ ಅಂತಂದರೆ, ಇದೊಂಚೂರು ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ, ಆ ಮೈನಾಕ ಪರ್ವತದಲ್ಲ ಚಿನ್ನದ ಪರ್ವತ. ನಮಗೂ ಸಹ ಕೆಲವೊಮ್ಮೆ ಒಳ್ಳೆಯ ಕೆಲಸ ಮಾಡೋದಕ್ಕೆ ಹೋಗಿ ನಾವು ಕೆಲವು ಸರಿ ಬಂಧನಕ್ಕೆ ಸಿಗಾಕೊಳ್ತೀವಿ. ಯಾವ ರೀತಿ ಯಾರು ಹೇಳ್ಬೋದಾ? ಸತ್ವಗುಣವು ನಮ್ಮನ್ನು ಬಂಧಿಸುತ್ತೆ. ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋಗಿನೂ ಸಹ ನಾವು ಕೆಲವೊಂದು ಸರಿ ಸಿಗಾಕೊಂಡು ಬಿಡ್ತೀವಿ. ಓಕೆ, ಬೇರೆ ಇನ್ಯಾರು ಹೇಳ್ಬೋದಾ? ಹಾಂ ಹಾಂ ಓಕೆ, ಹೇಳಿ. ಓಕೆ, ಎಲ್ಲರೂ ಸರಿಯಾಗಿ ಹೇಳಿದ್ರಿ. ಏನಂದರೆ, ಒಳ್ಳೆ ಕೆಲಸ ಮಾಡಿದಾಗ ಕೆಲವೊಂದು ಸರಿ ನಮ್ಗೆ ಏನಾಗ್ಬಿಡುತ್ತೆ ಅಂದರೆ ಅಹಂಕಾರ ಬಂದ್ಬಿಡುತ್ತೆ. ಇಷ್ಟು ಚೆನ್ನಾಗಿ ಮಾಡಿಬಿಟ್ವಿ ಅಂದರೆ, ಒಳ್ಳೆ ಕೆಲಸ ಮಾಡುವವರೆಗೂ ನಮಗೇನಾಗಿರುತ್ತೆ, ಮಾಡುವವರೆಗೂ ನಮ್ಮಲ್ಲಿ ವಿನಯ ಭಾವನೆಯೇ ಇರುತ್ತೆ. ಮಾಡಿ ಸಕ್ಸಸ್ ಆದಾಗ ಏನಾಗುತ್ತೆ, ನಮಗೆ ಅಹಂಕಾರ ಬಂದ್ಬಿಡುತ್ತೆ. ನಾನು ಇದೆಲ್ಲ ಮಾಡಿದೆ ಅಂತ. ಅದು ಏನಾಗುತ್ತೆ, ನಮಗೆ ಬಂಧನಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಆ ಪ್ರತಿಷ್ಠೆಗೋಸ್ಕರ ಕೆಲವ್ರು ಏನು ಮಾಡ್ತಾರೆ, ಒಳ್ಳೆಯ ಕೆಲಸಗಳನ್ನು ಪ್ರತಿಷ್ಠೆಗೋಸ್ಕರ ಮಾಡ್ತಿರ್ತಾರೆ. ಅವರಲ್ಲಿ ನಿಜವಾದ ಭಗವಂತನ ಮೇಲೆ ಭಕ್ತಿ ಇರೋದಿಲ್ಲ. ಆ ಪ್ರತಿಷ್ಠೆಗೋಸ್ಕರ ಅದನ್ನು ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಇಲ್ಲ ಅಹಂಕಾರ ಇಲ್ಲ ಪ್ರತಿಷ್ಠೆ ನಮ್ಮನ್ನು ಬಂಧನ ಮಾಡೋ ಸಾಧ್ಯತೆ ಇದೆ. ಅದಕ್ಕೆ ನಾವೇನು ಮಾಡಬೇಕು, ಒಳ್ಳೆಯ ಕೆಲಸ ಮಾಡುವಾಗ ಇದನ್ನು ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಮಾಡೋ ಕೆಲಸ ಒಳ್ಳೇದು ಮಾಡ್ತಿರೂ ಎಚ್ಚರಿಕೆಯಿಂದ ಇರಬೇಕು. ಇನ್ನೊಂದು, ಆಕೆಯ ಹೆಸರೇನು ಸುರಸೆ ಅಂತ. ಸುರಸೆ ಏನನ್ನು ರೆಪ್ರೆಸೆಂಟ್ ಮಾಡ್ತಾರೆ, ರಜೋಗುಣವನ್ನು. ಸುರಸ, ಅದರಲ್ಲೇ ಮೀನಿಂಗ್ ಇದೆ. ಏನಂದರೆ ಸುರಸ ಅಂತ ಅಂದರೆ, ರಸ ಅಂದರೆ ಅನೇಕವಾದ ರಾಧಮಾಧವ ಅಷ್ಟಸತಿ ಜಯ, ಅನೇಕವಾದಂತಹ ಆಸೆಗಳು. ಸುರಸ, ಅನೇಕವಾದಂತಹ ಆಸೆಗಳು ನಮ್ಮನ್ನು ಏನು ಮಾಡುತ್ತೆ, ಮತ್ತೆ ಮುಂದೆ ಹೋಗೋದಕ್ಕೆ ಅವಾಯ್ಡ್ ಮಾಡ್ತಾ ಇರುತ್ತೆ. ಆದ್ದರಿಂದ ಭಕ್ತಿ ಜೀವನದಲ್ಲಿ ನಾವು ಮುಂದೆ ಹೋಗಬೇಕು ಅಂದರೆ ಸ್ವಲ್ಪ ನಾವೇನು ಮಾಡಬೇಕು, ಆಸೆಗಳನ್ನು ಆದಷ್ಟು ಕಡಿಮೆ ಇಟ್ಕೊಂಡಿರಬೇಕು. ಅದಾದ ನಂತರ ಯಾರು ಸಿಂಹಿಕೆ ಬರ್ತಾಳೆ. ಈ ಸಿಂಹಿಕೆ ಏನು ಮಾಡ್ತಾಳೆ, ಅದು ತಮೋಗುಣ, ನಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ನೆರಳು ಬಿದ್ದರೆ ಅಟ್ರ್ಯಾಕ್ಟ್ ಮಾಡುತ್ತೆ ಅಲ್ವಾ. ನಾವು ಅಷ್ಟೇ, ಅಂದರೆ ನಿದ್ದೆ ಮಾಡೋದಾಗಲಿ ಕೆಲವು ವಿಷಯಗಳಿಗೆ ಬೇಗ ಅಟ್ರ್ಯಾಕ್ಟ್ ಆಗಿಬಿಡ್ತೀವಿ. ತಮೋಗುಣದಲ್ಲಿ ಅಜ್ಞಾನಕ್ಕೆ ಹೆಚ್ಚು ಅಟ್ರ್ಯಾಕ್ಟ್ ಆಗ್ತೀವಿ. ಅದನ್ನು ನಾವೇನು ಮಾಡಬೇಕು, ಅದಕ್ಕೆ ಕಾಂಪ್ರಮೈಸೇ ಇಲ್ಲ. ಅದನ್ನೇನು ಮಾಡಬೇಕು, ಕೊಲ್ಲಲೇಬೇಕು. ಸತ್ವಗುಣದ ಬಗ್ಗೆ ಏನಾಗಬೇಕು, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ರಜೋಗುಣವನ್ನು ನಾವು ನಿಭಾಯಿಸಬೇಕು. ಆದರೆ ತಮೋಗುಣವನ್ನು ನಾವೇನು ಮಾಡಬೇಕು, ಕೊಲ್ಲಲೇಬೇಕು. ಈ 3 ಗುಣವನ್ನು ದಾಟಿ ಯಾರು ಹನುಮಂತ ದೇವರು ದಾಟ್ತಾರೆ. ಆ ಹನುಮಂತ ಯಾರಿಗೆ ದಾಟೋ ಶಕ್ತಿ ಇರುತ್ತೋ ಅವರನ್ನು ನಾವು ಆಶ್ರಯ ಮಾಡಿದ್ರೆ ಏನಾಗುತ್ತೆ, ನಮಗೂ ಸಹ ಆ ದಾಟುವಂತಹ ಶಕ್ತಿಯನ್ನು ಹನುಮಂತ ದೇವರು ಕೊಡ್ತಾರೆ. ಹೋಗ್ತಾನೆ. ಆಗ ಲಂಕೆಯ ಪ್ರಾರಂಭದಲ್ಲಿ ಯಾರಿರ್ತಾರೆ, ಮೊದಲು ಲಂಕಿಣಿ ಇರ್ತಾಳೆ. ಯಾರು ಹೇಳಿದ್ದು ಪ್ರಭು? ಯಾರು ಹೇಳಿದ್ರಲ್ಲ? ಓಕೆ, ಕರೆಕ್ಟ್ ಪ್ರಭು. ಲಂಕಿಣಿ ಇರ್ತಾಳೆ. ಅಂದರೆ ಆಚಾರ್ಯರ ಪ್ರವಚನದಲ್ಲಿ ಹೇಳ್ತಾಯಿದ್ರು, ಹೆಣ್ಮಕ್ಳು ಆಲ್ಮೋಸ್ಟ್ ಎಲ್ಲ ಹೆಸರನ್ನು ಫ್ಯಾಷನ್ಗೆ ಅಂತ ಇಟ್ಕೊಳ್ತಾ ಇದ್ದಾರೆ. ಒಂದು 3-4 ಹೆಸರು ಮಾತ್ರ ಬಿಟ್ಬಿಟ್ರು ಅಂತ. ಲಂಕಿಣಿ, ಶೂರ್ಪನಖ, ತಾಟಕಿ, ಇದಿಷ್ಟು ಮಾತ್ರ ಬಿಟ್ಬಿಟ್ಟಿದ್ದಾರೆ.
ಅವ್ರಿಗೆ ಉಳ್ಕೊಳ್ಳಿ ಅಂತ. ಸೊ ಆ ಲಂಕಿಣಿ ಏನು ಮಾಡ್ತಾಳೆ, ನನ್ನನ್ನು ಸಾಯಿಸದ ಹೊರತು ನೀ ಏನು ಮಾಡೋಕ್ಕಾಗಲ್ಲ, ಲಂಕೆಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಲ್ಲೂ ವಿಸ್ತಾರವಾದಂತಹ ಲೀಲೆ ಇದೆ. ಆದರೆ ಲಂಕಿಣಿಯನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದಾಗ ಲಂಕಿಣಿ ಹೇಳ್ತಾಳೆ, ಇವತ್ತಿಂದ ಲಂಕೆಗೆ ನಾಶ. ಬ್ರಹ್ಮದೇವರು ಹೇಳಿರ್ತಾರೆ, ನೀನು ಯಾರ ಥರನೂ ಸೋಲಲ್ಲ, ಆದರೆ ಒಬ್ಬ ಚಿಕ್ಕ ವಾನರನಿಂದ ಯಾವಾಗ ನೀನು ಸೋತೋಗ್ತೀಯ ಅವತ್ತು ಲಂಕೆಯಲ್ಲಿ ರಾವಣನಿಗೆ ವಿನಾಶಕಾಲ ಪ್ರಾಪ್ತಿಯಾಗುತ್ತೆ ಅಂತ. ಆ ರೀತಿಯಾಗಿ ಲಂಕಿಣಿಯನ್ನು ಸಂಹಾರ ಮಾಡಿ ಒಳಗೆ ಹುಡುಕೋದಕ್ಕೆ ಹೋಗ್ತಾರೆ. ಒಳಗಡೆ ಹುಡುಕೋದಕ್ಕೆ ಹೋದಾಗ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಮೊದಲು ರಾವಣನ ಅಂದರೆ ಸುಂದರವಾದ ಅರಮನೆಗಳು, ಅನೇಕ ಜನ ಸೈನಿಕರು ಎಲ್ಲವೂ ಸಹ ಅಂದರೆ ಬಹಳ ಸುಂದರವಾದಂತಹ ಸ್ವರ್ಣಲಂಕೆ. ಅಲ್ಲಿ ಏನು ಮಾಡಿದ್ರು ಎಲ್ಲ ಯಾವುದ್ರಲ್ಲಿತ್ತು, ಮಿನಿಮಮ್ ಚಿನ್ನದಲ್ಲಿ ಮಾಡಿರ್ತಿದ್ರು. ಯಾವುದೇ ಕನ್ಸ್ಟ್ರಕ್ಷನ್ ಮಾಡಿದ್ರು ನಮಗೆ ಮಿನಿಮಮ್ ಸಿಮೆಂಟ್ಗೆ ಕಷ್ಟ ಆಗ್ಬಿಟ್ಟಿದೆ. ಅಲ್ಲಿ ಏನು ಮಾಡಿದ್ರು ಮಿನಿಮಮ್ ಚಿನ್ನದಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ನು ಸಹ ಮಾಡಿದ್ರು. ಸ್ವರ್ಣಲಂಕೆ ಎಲ್ಲ ಕಡೆ ಹುಡುಕ್ತಾರೆ. ಎಷ್ಟು ಹುಡುಕಿದ್ರೂ ರಾವಣನ ಅಂತಃಪುರವನ್ನು ಹೋಗಿ ಹುಡುಕ್ತಾರೆ. ಎಲ್ಲ ಕಡೆ ಹುಡುಕಿದ್ರು ಸಹ ಕೊನೆಗೆ ಯಾರು ಕಾಣಲ್ಲ, ಸೀತೆ ಕಾಣೋದಿಲ್ಲ. ಬಹಳ ದುಃಖ ಆಗುತ್ತೆ. ಆಮೇಲೆ ಹನುಮಂತ ಯೋಚನೆ ಮಾಡ್ತಾರೆ, ಸೀತಾದೇವಿ ಏನು ಅಂತೆ ರಾಮನ ವಿರಹದಲ್ಲಿ ದೇಹತ್ಯಾಗ ಮಾಡಿಬಿಟ್ಟಿರಬಹುದೇನೋ, ಅಥವಾ ಬರ್ತಿರ್ಬೇಕಾದ್ರೆ ರಾವಣನಿಂದ ತಪ್ಪಿಸ್ಕೊಳ್ಳೋಕ್ಕೆ ಏನು ಮಾಡ್ಬೋದು, ಸಮುದ್ರದಲ್ಲಿ ಎಲ್ಲರೂ ಬಿದೋಗಿರ್ಬೇಕೇನೋ. ನಾನು ಇಷ್ಟೆಲ್ಲ ಪ್ರಯತ್ನ ಮಾಡಿ ಬಂದಿದ್ದೇನಾಯಿತು, ಕೊನೆಗೆ ನಿರಾಶೆ ಆಯಿತು ಅಂತ. ತಿರ್ಗಾ ಮತ್ತೆ ಏನು ಮಾಡ್ತಾರೆ, ಇಲ್ಲ ರಾಮ ಅಷ್ಟು ಕಾರಣ ಇಲ್ಲದೆ ನನಗೆ ಉಂಗುರವನ್ನು ಕೊಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ರಾಮ ಉಂಗುರ ಕೊಟ್ಟಿದ್ದೇನೆಂದರೆ ಖಂಡಿತ ನಾನೇನು ಮಾಡ್ಬೋದು, ಇದನ್ನು ಹುಡುಕಲೇಬಹುದು ಅಂತ ತಿರ್ಗಾ ಯೋಚನೆ ಮಾಡ್ತಾನೆ. ಎಲ್ಲ ಕಡೆ ಹುಡುಕಿ ಒಂದು ದೊಡ್ಡ ವೃಕ್ಷದ ಮೇಲೆ ನಿಂತ್ಕೊಳ್ತಾನೆ. ಆ ಲಂಕೆ ಇದೆಯಲ್ಲ ಅದರ ಹೊರಭಾಗದಲ್ಲಿ ಒಂದು ವನ ಇದೆ. ಅದರ ಹೆಸರು ಅಶೋಕವನ ಅಂತ, ತುಂಬ ಸುಂದರವಾದಂತಹ ವನ. ಅಲ್ಲಿ ಒಬ್ಬ ಸ್ತ್ರೀ ಏನು ಮಾಡ್ತಿರ್ತಾರೆ, ಕುಂತ್ಕೊಂಡು ಅಳ್ತಾ ಇದ್ದಾಗ ಇವ್ರು ಅಂದ್ಕೊಳ್ತಾರೆ, ಆಕೆಯನ್ನು ನೋಡಿದ್ರೆ ರಾಮ ಏನೇನು ಲಕ್ಷಣಗಳು ಹೇಳಿದ್ರಲ್ಲ ಸೀತೆ ಅಂದರೆ ಯಾವ ರೀತಿ ಇರ್ತಾರೆ ಅಂತ, ಆ ಎಲ್ಲ ಲಕ್ಷಣಗಳು ಇರುವಂತಹ ಒಂದು ಸ್ತ್ರೀ ಆಕೆಯೇ ಆಗಿದ್ದಾರೆ. ಆದ್ದರಿಂದ ಇವರೇ ಸೀತೆ ಇರ್ಬೋದು ಅಂತ ಹೇಳ್ತಾರೆ. ಇನ್ನೇನು ಅವ್ರ ಹತ್ರ ಹೋಗೋ ಸಮಯಕ್ಕೆ ಏನು ಮಾಡ್ತಾರೆ, ಬೆಳಗಿನ ಜಾವ ಆಗಿತ್ತು, ರಾವಣ ಬಂದ್ಬಿಟ್ಟು ಸೀತೆಗೆ ಏನು ಹೇಳ್ತಾನೆ, ನನಗೂ 10 ತಿಂಗಳಿಂದ ಏನಾಯಿತು, ಕಾದು ಸಾಕಾಯಿತು. ಈಗ ನೀನು ಇನ್ನಾದರೂ ನನ್ನನ್ನು ಒಪ್ಪಿ ಸ್ವೀಕರಿಸಬೇಕು. ಇಲ್ಲ ಅಂತಂದರೆ ಇನ್ನು 1 ತಿಂಗಳು ನಿನಗೆ ಟೈಮು. ಅಷ್ಟರಲ್ಲಿ ನೀನು ಸ್ವೀಕರಿಸಿ ಒಪ್ಪಿಲ್ಲ ಅಂತ ಅಂದರೆ ನೀನೇನು ಮಾಡ್ತೀನಿ, ತುಂಡಾಗಿ ಕತ್ತರಿಸಿ ನಾನೇ ಊಟ ಮಾಡಿಬಿಡ್ತೀನಿ ಅಂತ. ಹೀಗಾದ್ರೂ ನೀನು ಒಪ್ಕೊಳ್ಳೇಬೇಕು ಅಂತ ಎಲ್ಲರನ್ನ ಅಲ್ಲಿ ಇಟ್ಟಿರ್ತಾನೆ. ಆ ಎಲ್ಲ ರಾಕ್ಷಸಿಯರು ಸಹ ಆಕೆಗೆ ಏನು ಮಾಡ್ತಿರ್ತಾರೆ, ಯಾವಾಗಲೂ ತೊಂದರೆ ಕೊಡ್ತಾ ಇರ್ತಾರೆ. ಸೀತೆ ತುಂಬ ದುಃಖದಲ್ಲಿ ನೊಂದ್ಕೊಳ್ತಾ ಇರ್ತಾಳೆ. ಆಗ ಅಲ್ಲಿ ತ್ರಿಜಟೆ ಅಂತ ಒಬ್ಬ ರಾಕ್ಷಸಿ ಇರ್ತಾಳೆ. ಎಲ್ಲ ರಾಕ್ಷಸಿ ಒಂಥರ ಇದ್ರೂ ಆ ತ್ರಿಜಟೆ ಮಾತ್ರ ಸೀತೆಗೆ ಏನು ಹೇಳ್ತಾಳೆ, ಇಲ್ಲ ರಾಮ ಒಂದಲ್ಲ ಒಂದು ದಿವಸ ಬಂದೇ ಬರ್ತಾನೆ, ನಿನಗೆ ರಕ್ಷಣೆಯನ್ನು ಕೊಡ್ತಾನೆ, ನಿನ್ನ ಪುನಃ ಕರ್ಕೊಂಡು ಹೋಗ್ತಾನೆ ಅಂತ. ಅದಕ್ಕೇ ಜೀವನದಲ್ಲಿ ತುಂಬ ಕಷ್ಟ ಆದಾಗಲೂ ಸಹ ಒಬ್ಬ ಬೆಸ್ಟ್ ಫ್ರೆಂಡ್ ನಮಗಿರ್ಬೇಕಂತೆ. ಏನು, ನಾವು ತುಂಬ ಕಷ್ಟ ಆದಾಗ ಇನ್ನೇನು ಮಾಡೋಕ್ಕಾಗಲ್ಲ ಅಂದಾಗ ಲಾಸ್ಟ್ಲಿ ಇವಾಗ ಏನಾದ್ರು ಒಂದು ಕೆಟ್ಟದ್ದು ಮಾಡ್ಕೊಳ್ಳೋಕೆ ಮುಂಚೆ ಅವನಿಗೆ ಫೋನ್ ಮಾಡಿರ್ತೀವಿ. ನೀವು ಗಮನಿಸಿ, ಇಲ್ಲಿ ಎಲ್ಲರೂ ಅಷ್ಟೇ ತುಂಬ ತೊಂದರೆ ಆಗೋಕ್ಕೆ ಮುಂಚೆ ಲಾಸ್ಟ್ ಕಾಲ್ ತುಂಬ ಇಂಪಾರ್ಟೆಂಟ್ ಪರ್ಸನ್ಗೆ ಹೋಗಿರುತ್ತೆ. ಅದಕ್ಕೆ ಎಲ್ಲರಿಗೂ ಸಹ ಒಬ್ಬ ಒಳ್ಳೆ ಸ್ನೇಹಿತ ಇರಬೇಕಂತೆ, ಒಳ್ಳೆ ಸ್ನೇಹಿತ ಇರಬೇಕಂತೆ. ಆ ಸ್ನೇಹಿತನ ಆಕೆ ಯಾವಾಗಲೂ ಸಹ ಧೈರ್ಯವನ್ನು ಆಕೆಗೆ ಕೊಡ್ತಾ ಇರ್ತಾರೆ. ಕೂತ್ಕೊಳ್ಳಿ ಮಾತಾಜಿ. ಸೊ ಧೈರ್ಯವನ್ನು ಕೊಡ್ತಿರ್ತಾರೆ. ಆಗ ಸೀತಾದೇವಿ ಎಷ್ಟು ಮಾಡಿದ್ರೂ ಕೊನೆಗೆ ರಾವಣ ಅಂದಂತಹ ಮಾತುಗಳನ್ನ ಸಹಿಸಲಾರದೆ ನಾನೇನು ಮಾಡಬೇಕೀಗ, ಜೀವ ತ್ಯಾಗನೇ ಮಾಡಿಬಿಡ್ತೀನಿ. ಯಾಕೆಂದರೆ ರಾವಣ ಎಷ್ಟೊಂದು ಥರ ಟ್ರೈ ಮಾಡ್ತಿರ್ತಾನೆ. ಒಂದೊಂದು ಸರಿ ಬೇರೆ ಬೇರೆ ವೇಷವನ್ನು ಹಾಕ್ಕೊಂಡು ಬಂದು ಈ ಸೀತೆಯನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದರೆ ಸೀತೆ ಯಾವ ಕಾರಣಕ್ಕೂ ಸಹ ರಾವಣನನ್ನು ಯಾವುದಕ್ಕೂ ಒಪ್ಪಿರೋದಿಲ್ಲ. ಈಗ ಕೊನೆಯದಾಗಿ ಏನು ಮಾಡ್ತಾನೆ, ರಾಮನೂ ಬರ್ತಿಲ್ಲ, ಇಲ್ಲೂ ಏನೂ ಆಗ್ತಿಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ಸೀತೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತ ತನ್ನ ಜಡೆಯನ್ನೇ ಕಟ್ಕೊಂಡು ಮರಕ್ಕೆ ಕಟ್ಕೊಂಡು ಇನ್ನೇನು ಜೀವ ಬಿಡ್ಬಿಡ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಆಗ ಹನುಮಂತ ಆ ಟೈಮಲ್ಲಿ ಏನು ಹೇಳಬೇಕು ಅಂತಲೂ ಅರ್ಥ ಆಗ್ತಿಲ್ಲ. ಯಾಕೆ ಅಂತಂದರೆ ಏನು ಹೇಳೋಕ್ಕೋರು ಸೀತೆಗೆ ಏನಾಗುತ್ತೆ, ಡೌಟ್ ಬರುತ್ತೆ. ಏನಂತ, ರಾಮ ಏನು ಮಾಡಿದ್ದಾನೆ, ಅಲ್ಲ ರಾವಣ ಇನ್ನೊಂದು ವೇಷದಲ್ಲಿ ಇವಾಗ ಬಂದಿದ್ದಾನೆ, ಅಥವಾ ನನಗೇನೋ ತೊಂದರೆ ಕೊಡೋಕ್ಕೆ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾಳೆ,
ಮತ್ತೆ ಏನು ಮಾಡ್ತಾಳೆ, ಸಾಯೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಅದಕ್ಕೋಸ್ಕರ ಹೇಗಾದರೂ ಮಾಡಿ ಬುದ್ಧಿವಂತಿಕೆಯಿಂದ ಈಗೇನು ಮಾಡಬೇಕು, ನಾನು ಸೀತೆಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಜೋರಾಗಿ ಕೂಗ್ತಾನೆ, ರಾಮಕುಶಲೀ ಭವ ಅಂತ. ಏನು ರಾಮ ಏನು ಮಾಡಿದಾನೆ, ರಾಮ ಚೆನ್ನಾಗಿದ್ದಾನೆ ಅಂತ ಒಂದು ಮಾತು ಹೇಳ್ತಾರೆ. ಇಡೀ ಲಂಕೆಯಲ್ಲಿ ಈ ಥರ ಮಾತು ಯಾರೂ ಸಹ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಥರ ಒಂದು ಮಾತು ಯಾರು ಹೇಳ್ತಾರೆ ಅಂದರೆ ಇವನು ಯಾರೋ ಬೇರೆ ವ್ಯಕ್ತಿನೇ ಆಗಿರಬೇಕು ಅಂತ ಆ ಕಪಿವೀರ ಯಾರಪ್ಪ ನೀನು ಅಂತ ಕೇಳ್ತಾರೆ. ಆಗ ಆತ ಕೆಳಗಡೆ ಇಳಿತಾನೆ. ಇಳಿದ ತಕ್ಷಣ ಕೇಳ್ತಾರೆ, ಯಾರಪ್ಪ ನೀನು, ಯಾಕೆ ಈ ಥರ ಬಂದು ರಾಮನ ಒಂದು ವಾರ್ತೆ ನನಗೆ ಹೇಳ್ತಾ ಇದೆಯಾ ಅಂತಂದರೆ, ನಾನು ರಾಮನಿಗೆ ದೂತ, ನಾನು ಏನು ಮಾಡಿದ್ದೇನೆ, ರಾಮ ನನಗೆ ಹೇಳಿ ಕಳಿಸ್ತೇನೆ ಸೀತೆಯನ್ನು ಹುಡುಕೊಂಡು ಬಾ ಅಂತ. ಆದ್ದರಿಂದ ನಿನ್ನನ್ನು ಹುಡುಕೋದಕ್ಕೋಸ್ಕರನೇ ಇಲ್ಲಿ ಬಂದವನು ನಾನು ಅಂತ ಹೇಳ್ತಾರೆ. ಸೀತೆಗೆ ಮೊದಲನೇದಾಗಿ ಡೌಟ್ ಬರುತ್ತೆ. ಆಗ ರಾಮ ಹೇಳ್ತಾನೆ, ಸೀತೆಗೆ ಏನಾದ್ರು ಡೌಟ್ ಬಂದರೆ ಇವೆಲ್ಲ ಎಕ್ಸ್ಪ್ಲನೇಷನ್ ಮಾಡುವಂಥ ಅನೇಕ ಕಥೆಗಳನ್ನು, ಅವರಿಬ್ಬರ ನಡುವೆ ನಡೆದಂತಹ ಸಂವಾದಗಳನ್ನು ಹೇಳಿರ್ತಾನೆ. ಅವೆಲ್ಲವನ್ನು ಹೇಳಿದಾಗ ಸೀತೆಗೆ ನಂಬಿಕೆ ಬರುತ್ತೆ. ಸೀತೆ ಏನು ಹೇಳ್ತಾಳೆ, ಇನ್ನು ಒಂದು ತಿಂಗಳು ಮಾತ್ರ ನಾನು ಮತ್ತೆ ನೀನು ಹೇಳಿದ್ದಕ್ಕೆ ಜೀವಂತವಾಗಿರ್ತೀನಿ. ಈಗಲೂ ಸಹ ರಾಮ ಏನಾದ್ರು ಬಂದು ನನ್ನ ರಕ್ಷಣೆ ಮಾಡಿಲ್ಲ ಅಂತಂದರೆ ನಾನು ಇನ್ನು ಜೀವಂತವಾಗಿರೋದಿಲ್ಲ. ಇದೇ ರಾಮನಿಗೆ ನನ್ನ ಕೊನೆಯ ಮಾತು ಅಂತ ಹೇಳಿಬಿಡು ಅಂತ ಆಕೆ ಏನು ಮಾಡ್ತಾಳೆ, ಒಂದು ಮುತ್ತನ್ನು ತೆಗೆದು ಆತನ ಕೈಗೆ ಕೊಡ್ತಾಳೆ. ಹೋಗೋದಕ್ಕೆ ಮುಂಚೆ ರಾಮದೂತ ಬಂದಿದ್ದಾನೆ ಅಂತ ಎಲ್ಲರಿಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ಏನು ಮಾಡ್ತಾನೆ, ಆ ಅಶೋಕ ವನವನ್ನೆಲ್ಲ ಹನುಮಂತ ಏನು ಮಾಡ್ತಾನೆ, ಪೂರ್ತಿ ಹಾಳು ಮಾಡ್ತಾ ಇರ್ತಾನೆ. ಅಲ್ಲೇನಾದ್ರು ತೆಂಗಿನ ಮರದಲ್ಲಿ ಎಳ್ನೀರಿದ್ರೆ ಎಳ್ನೀರು ಕುಡಿಯೋದು, ಕೆಳಗಡೆ ಮಲಗಿದಂತಹ ರಾಕ್ಷಸರ ತಲೆ ಮೇಲೆ ಹಾಕ್ಬಿಡೋದು. ಅದನ್ನು ಅವರೆಲ್ಲ ಎದ್ದು ಏನಾಯಿತು ಅಂತ ನೋಡೋದು, ತಿರ್ಗಾ ಅವ್ರನ್ನೆಲ್ಲ ಕೊಂದಾಕ್ಬಿಡೋದು. ಈ ಥರ ತುಂಬ ಮಾಡ್ತಿರ್ತಾನೆ. ಕೆಲವು ರಾಕ್ಷಸರೆಲ್ಲ ಹೋಗಿ ಏನು ಮಾಡ್ತಾರೆ, ರಾವಣನಿಗೆ ಹೇಳ್ತಾರೆ, ಒಂದು ಕಪಿ ಬಂದು ಸೇರ್ಕೊಂಡ್ಬಿಟ್ಟೈತೆ, ಆ ಕಪಿನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ. ಒಂದು ವೇಳೆ ಆ ಕಪಿ ಕಂಟ್ರೋಲ್ ಮಾಡೋದು, ಆದರೆ ಅದರ ಬಾಲನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದು ಹೆಂಗೆ ಬೇಕಾದ್ರೂ ಬಂದು ಹೊಡೆಯುತ್ತೆ, ಎಲ್ಲರನ್ನ ಸಾಯಿಸ್ಬಿಡ್ತಾ ಇದೆ ಅಂತ ಹೇಳ್ತಾರೆ. ಆಗ ರಾವಣ ಏನು ಮಾಡ್ತಾನೆ, ಅನೇಕ ಜನ ಸೈನಿಕರನ್ನು ಕಳಿಸ್ತಾ ಅಂತ, ಯಾವುದೋ ಕಪಿ ಬಂದಿದೆಯಂತೆ, ಅದನ್ನು ಆಚೆ ಬಂದ್ಬಿಡಿ ಇದರಿಂದ ಅಂತ. ಆಗ ಯಾರ್ಯಾರು ಬಂದರೋ ಎಲ್ಲರಿಗೂ ಅಷ್ಟೇ, ಅವರೆಲ್ಲ ಶಸ್ತ್ರಾಸ್ತ್ರಗಳಿಂದ ಬರ್ತಾರೆ. ಆದರೆ ಈ ಕಪಿ ಏನು ಮಾಡುತ್ತೆ, ಆದರೆ ಹನುಮಂತ ಏನು ಮಾಡ್ತಾರೆ, ಏನು ಮಾಡೋದು, ಎಲ್ಲರನ್ನ ಬರೀ ಕೈಯಿಂದ ಹೊಡೆದು ಸಂಹಾರ ಮಾಡಿಬಿಡ್ತಾ ಇರ್ತಾರಂತೆ. ಆ ಎಲ್ಲ ಶತ್ರುಗಳನ್ನು ಬರೀ ಕೈಯಿಂದ ಹೊಡೆದು ಬರಿಗೈಯಲ್ಲಿ ಎಲ್ಲರನ್ನ ಕೊಂದಾಕ್ತಿರ್ತಾರೆ. ಕೊನೆಗೆ ಅಕ್ಷಕುಮಾರ ಅಂತ ತನ್ನ ಮಗನನ್ನು ಕಳಿಸ್ತಾರೆ. ಅಕ್ಷಕುಮಾರ ಅಂತ ಆ ಮಗನನ್ನು ಕಳಿಸಿದಾಗ ಅವನನ್ನು ಸಹ ಏನು ಮಾಡ್ತಾರೆ ಅಂದರೆ ಹನುಮಂತ ದೇವರು ಕೊಂದು ಬಿಡ್ತಾರೆ. ಆಗ ರಾವಣನಿಗೆ ತುಂಬ ದುಃಖ ಆಗಿಬಿಡುತ್ತೆ. ಯಾಕೆ ಅಂತ ಅಂದರೆ, ಎಷ್ಟು ಮಾಡಿದೆ ಅಂದರೆ ಅನೇಕ ಸೈನಿಕರನ್ನು ಕೊಂದರು, ಅನೇಕ ರಾಕ್ಷಸರನ್ನು ಕೊಂದರು, ಮತ್ತು ತನ್ನ ಮಗನನ್ನೇ ಕೊಂದರು. ಮತ್ತು ಇನ್ನು ಕೆಲವು ಸರಿ ಏನು ಮಾಡ್ತಿದೆ ಅಂದರೆ, ಸುಮ್ಮನೆ ಬಂದಂತಹ ಸೈನಿಕರೆಲ್ಲ ಹಿಡಿದು ಮೇಲೆ ಕೆಸಿತಾ ಇರ್ತಾರಂತೆ. ಅವರೆಲ್ಲ ರಾತ್ರಿ ಮೇಲೆ ಹೋದವರು ಬೆಳಗ್ಗೆ ವಾಪಸ್ ಬರ್ತಾವ್ರೆ, ಹಂಗೆ ಎಸ್ದು ಬಿಸಾಕ್ತಾವನು ಎಲ್ಲರನ್ನೂ. ಈ ರೀತಿ ಎಸಿತಾವ್ರೆ. ಇಷ್ಟೆಲ್ಲ ಮಾಡ್ದಲ್ಲ, ಅವನ್ನ ಕರ್ಕೊಂಡು ಬಾ ಅಂತ ಹೇಳಿದಾಗ ಕರ್ಕೊಂಡು ಬಂದು ಕೂರಿಸ್ತಾರೆ. ಯಾರಪ್ಪ ನೀನು ಅಂತ ಹೇಳ್ತಾರೆ. ಆಗ ಈ ಶ್ಲೋಕವನ್ನು ಹೇಳ್ತಾರೆ, ದಾಸೋಹಂ ಕೌಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ, ನಾನು ರಾಮನ ಸೇವಕ ಅಂತ. ಆಗ ಹನುಮಂತ ದೇವರು ಹೇಳ್ತಾರೆ, ನೀನು ಯಾರು ಅಂತ ಕೇಳ್ತಾರೆ. ಆಗ ರಾವಣನಿಗೆ ತುಂಬ ಒಂಥರ ಇನ್ಸಲ್ಟ್ ಆಗಿಬಿಡುತ್ತೆ. ನನ್ನನ್ನೇ, ಯಾಕೆಂದರೆ ಎಲ್ಲ ಲೋಕಗಳಲ್ಲೂ ಗೆದ್ದಿರುವಂತಹವನು, ಎಲ್ಲವನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರುವಂತಹ ರಾವಣ ನಾನು ಯಾರು ಅಂತ ಕೇಳ್ತಾ ಇದ್ದಿಲ್ಲ ಅಂತ ಕೇಳಿದಾಗ ರಾವಣ ಹೇಳ್ತಾನೆ, ನಾನು ರಾವಣ ಅಂತ ಹೇಳ್ತಾರೆ. ರಾವಣನ ಯಾವ ರಾವಣ ಅಂತ ಕೇಳ್ತಾನಂತೆ. ಯಾವ ರಾವಣ, ಎಷ್ಟು ಜನ ರಾವಣ ನೋಡಿದೆ ಹಂಗಾರೆ ನೀನು ಅಂತ. ಯಾವ ರಾವಣ ಅಂತ ನೀನು ಕೇಳ್ತಾ ಇದೆಯಲ್ಲ, ಎಷ್ಟು ಜನ ರಾವಣರನ್ನ ನೋಡಿದೆ ಅಂತ. ಅದಕ್ಕೆ ಇಲ್ಲ, ನಾನು ಅನೇಕ ರಾವಣರನ್ನ ಕೇಳಿದ್ದೀನಿ, ಅದಕ್ಕೆ ಯಾವ ರಾವಣ ಅಂತ ಕೇಳ್ತಾ ಇದ್ದೀನಿ ಅಂದಾಗ, ಯಾವ ರಾವಣ ಕೇಳಿದೆ ಹೇಳು ಅಂತ ಹೇಳಿದಾಗ ಅವ್ರು ಹೇಳ್ತಾರಂತೆ, ಹಿಂದೆ ಒಬ್ಬ ರಾವಣ ಅಂತ ಇದ್ದಂತೆ, ಕೈಲಾಸ ಪರ್ವತದ ಹತ್ರ ಹೋಗಿ ಕೈಲಾಸ ಪರ್ವತವನ್ನು ಎತ್ತಿ ಶಿವನನ್ನೇ ಸೋಲಿಸಬೇಕು ಅಂತ ಹೋದಾಗ ಶಿವ ತನ್ನ ಬರೀ ಹೆಬ್ಬೆರಳಲ್ಲಿ ಆ ಪರ್ವತನ ಒತ್ತಿದ್ದಕ್ಕೆ ಕಕ್ಕಾಬಿಕ್ಕಿಯಾಗಿ ಬಿದ್ದು ಓಡಿ ಬಂದ್ಬಿಟ್ನಂತೆ. ಆ ರಾವಣ ನೀನೇನಾ ಅಂತ ಕೇಳ್ತಾರಂತೆ. ಹಿಂದೆ ಒಂದು ಸರಿ ಕಾರ್ತಿವೀರ್ಯಾರ್ಜುನ ಅಂತ, ಅವನಿಗೆ 1,000 ಕೈಗಳು. ಅವನು ಆ ನದಿಯಲ್ಲಿ ಏನು ಮಾಡ್ತಿದ್ದ, ಜಲಕ್ರೀಡೆ ಆಡಬೇಕಾದ್ರೆ 500 ಕೈಗಳಿಂದ ಅಣೆಕಟ್ಟು ಕಟ್ಟಿರ್ತಿದ್ದಂತೆ. ಇನ್ನು 500 ಕೈಗಳಿಂದ ತನ್ನ ಎಲ್ಲ ಸಂಗಾತಿಯರ ಜೊತೆ ಜಲಕ್ರೀಡೆ ಆಡ್ತಿದ್ದಂತೆ. ಅವನು 500 ಕೈಯಿಂದ ಅಣೆಕಟ್ಟು ಕಟ್ಟಿದ್ನಲ್ಲ, ಅದು ಬಿಟ್ಟಿದ ತಕ್ಷಣವೇ ರಾವಣ ಅನ್ನೋ ಒಬ್ಬ ಅಲ್ಲಿ
ಸಂಧ್ಯಾ ವಂದನೆ ಮಾಡ್ತಿದ್ದಂತೆ, ಅವನು ನೀರು ಬಿಟ್ಟ ತಕ್ಷಣ ಆ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ನಂತೆ. ಆ ರಾವಣ ನೀನೇನಾ ಅಂತ ಕೇಳ್ತಾನಂತೆ. ವಾಲಿ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಮಗನ ತೊಟ್ಟಿಲಿಗೆ ಆಡುವ ಗೊಂಬೆಯಂತೆ ಕಟ್ಟಿದ್ನಂತೆ. ಅವನು ಕಾಲಲ್ಲಿ ಒದಿತಾ ಇದ್ದಂತೆ. ಆ ಒದಿಸ್ಕೊಂಡಿದ್ದಂತಹ ರಾವಣ ನೀನೇನಾ ಅಂತ ಕೇಳ್ತಾರೆ. ಒಬ್ಬ ರಾವಣ ಇದ್ದನಂತೆ, ಅತ್ಯಂತ ಪತಿವ್ರತೆಯಾದಂತಹ ಸ್ತ್ರೀಯನ್ನು, ಅವನಿಗೆ ಎಷ್ಟೇ ಸಂಪತ್ತಿದ್ರು, ಎಷ್ಟೇ ಸ್ತ್ರೀಯರಿದ್ದರು, ಎಲ್ಲರೂ ಇದ್ದರೂ ಸಹ ಆ ಸ್ತ್ರೀನೇ ಬೇಕು ಅಂತ ತನ್ನ ವಿನಾಶವನ್ನು ಯಾರು ಹೇಳೋ ಮಾತನ್ನು ಕೇಳದೆ ಆ ಸ್ತ್ರೀಯನ್ನು, ಅಬಲೆಯಾದಂತಹ ಸ್ತ್ರೀಯನ್ನು, ಅದು ಯಾರೂ ಇಲ್ಲದಂತಹ ಸಮಯದಲ್ಲಿ ಕದ್ಕೊಂಡು ಬಂತನಲ್ಲ ಆ ಹೇಳಿ ಆ ರಾವಣ ಒಬ್ಬ ಇದ್ದನಂತೆ, ಅವನು ನೀನೇನಾ ಅಂತ ಕೇಳ್ತಾನಂತೆ. ರಾವಣನಿಗೆ ತುಂಬ ಅವಮಾನ ಆಗೋಗ್ಬಿಡುತ್ತೆ. ಈ ಥರ ಎಲ್ಲ ಅಂದರೆ ಎಲ್ಲ ಪಾಸಿಟಿವ್ ಆಗಿ ಎಲ್ಲರೂ ಹೇಳ್ತೀವಲ್ಲ, ರಾಜಾದಿರಾಜ ಹಾಗೆ ಹೀಗೆ ಅಂತ ಹೊಗಳ್ಬೇಕಾದ್ರೆ ಈ ಥರ ಇವನು ಬೈದಂಗೂ ಅಲ್ಲ, ತೆಗೆಳ್ದಂಗೂ ಅಲ್ಲ, ಹಿಂಗೆಲ್ಲ ಹಿಂಸಾತ್ಮಕವಾಗಿ ಹೇಳ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ರಾವಣ ತುಂಬ ಬೇಜಾರು ಮಾಡ್ಕೊಳ್ತಾನೆ. ಏನು ಮಾಡ್ತಾನೆ, ಆ ಕಪಿಗೆ ಏನು ಮಾಡಿ ಬೆಂಕಿ ಹಚ್ಬಿಡಿ, ಬಾಲಕ್ಕೆ ಬೆಂಕಿ ಹಚ್ಚಿ ಅಂತ ಹೇಳಿದಾಗ ಆ ಕಪಿಯನ್ನು, ಆ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ರಾವಣ ಏನು ಮಾಡ್ತಾನೆ, ಆ ಹನುಮಂತ ದೇವರು ಮೊದಲು ಆ ಬೆಂಕಿಯನ್ನು ತಗೊಬಂದು ರಾವಣನ ಮುಖಕ್ಕೆ ಇಡ್ತಾರಂತೆ. ಇದು ಇಟ್ಟಿರೋದು ಬೆಂಕಿ ನನ್ನ ಬಾಲಕ್ಕೆ ಅಲ್ಲ, ನಿನ್ನ ಕುಲಕ್ಕೆ, ಇಡೀ ಕುಲ ನಾಶ ಆಗಿಬಿಡುತ್ತೆ ಅಂತ ಹೇಳಿ ಇಡೀ ಲಂಕೆಯನ್ನೇ ತನ್ನ ಬೆಂಕಿಯಿಂದ ಏನು ಮಾಡ್ತಾರೆ, ಆ ಬಾಲದ ಬೆಂಕಿಯಿಂದ ಸುಟ್ಬಿಡ್ತಾರೆ. ಅದಕ್ಕೇ ಹೇಳ್ತಾರೆ, ಅಟ್ಟು ಕಳರೆಯ ಮೆಟ್ಟಿ ತುಳಿದು ತಲೆ ಕುಟ್ಟಿ ಚಂಡಾಡಿದ ದಿಟ್ಟ ನಿನಹುದೋ, ಎಷ್ಟು ಸಾಹಸವಂತ ನೀನೇ ಬಲವಂತ, ದಿಟ್ಟ ಮೂರುತಿ ಬಳಿ ಬಳಿರೇ ಹನುಮಂತ. ಅಟ್ಟು ಕಳರದೆಯ ಮೆಟ್ಟಿ ತುಳಿದು ತಲೆ ಕುಟ್ಟಿ ಚೆಂಡಾಡಿದ ದಿಟ್ಟ ನಿನಹುದೋ ಅಂತ ಹೇಳ್ತಾರೆ. ಅಷ್ಟು ರಾಕ್ಷಸನ್ನ ಎಲ್ಲರನ್ನೂ ಸಹ ಕುಟ್ಟಿ ಪುಡಿ ಮಾಡಿಬಿಟ್ಟಿದ್ರಂತೆ. ಅಂದರೆ ಈಗ ಅವರು ಸೈನ್ಯದೊಂದಿಗೆ ಬರೋದು, ಇವ್ರು ಬರೀ ಎಲ್ಲರನ್ನ ಹಿಂಗೆ ಗುದ್ದಿ ಸಾಯಿಸ್ಬಿಡೋದು ಅಂತ ಅಂದರೆ ಎಷ್ಟು ಶಕ್ತಿಶಾಲಿಯಾಗಿದ್ದ ಅಂತ. ವಾಪಸ್ ಬಂದು ಯಾರಿಗೆ, ರಾಮನಿಗೆ ಹೇಳ್ತಾರೆ ವಿಷಯವನ್ನು. ಸೀತೆಯನ್ನು ನಾನು ಕಂಡೆ, ಸೀತಾದೇವಿ ಹೇಳಿದರೆ 1 ತಿಂಗಳೊಳಗೆ ಆಕೆಯನ್ನು ಹುಡುಕಲಿಲ್ಲ, ಆಕೆಯನ್ನು ಕರ್ಕೊಂಡು ಬಂದು ರಕ್ಷಣೆ ಮಾಡಿಲ್ಲ ಅಂತಂದರೆ ನಾನು ಜೀವ ಸಮೇತ ಇರಲ್ಲ. ರಾಮ, ಆಕೆಯ ದುಃಖವನ್ನು ನನ್ನ ಕೈಲಿ ನೋಡಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕಾಗಿ ನೀ ಏನು ಮಾಡು, ದಯಮಾಡಿ ಹೇಗಾದರೂ ಮಾಡಿ ನಾನೇ ಕರ್ತ್ಕೊಂಡು ಬಂದುಬಿಡ್ತಿದ್ದೆ, ಆದರೆ ಅದು ನಿನಗೆ ಶ್ರೇಯಸ್ಸಲ್ಲ. ನಾನೇ ನನ್ನ ಹೆಗಲ ಮೇಲೆ ಕೂರ್ಸ್ಕೊಂಡು ಕರ್ಕೊಂಬಂದ್ಬಿಡ್ಬೋದಿತ್ತು. ಏನು ಇಡೀ ಲಂಕೆ ಸುತ್ತವನಿಗೆ ಸೀತೆ ಕರ್ಕೊಂಡು ಬರೋದೇನು ದೊಡ್ಡ ಕೆಲಸ ಆಗಿರಲಿಲ್ಲ, ಆದರೆ ಅದು ನಿನಗೆ ಶ್ರೇಯಸ್ಸಲ್ಲ, ನೀನೇ ಹೋಗಿ ಕರ್ಕೊಂಡು ಬರಬೇಕು ಅಂತ ಹೇಳಿ ಆಕೆಯನ್ನು ಕರ್ಕೊಂಡು ಬಂದು ಆ ರಾಮನಿಗೆ ವಿಷಯವನ್ನು ತಿಳಿಸ್ತಾರೆ. ಇಲ್ಲಿಗೆ ಈ ಸುಂದರಕಾಂಡದ ಸಂಪೂರ್ಣ ಭಾಗ ಇದಾಗುತ್ತೆ. ಅದಾದಮೇಲೆ ಯುದ್ಧ ಕಾಂಡ ಪ್ರಾರಂಭ ಆಗುತ್ತೆ. ಇದಿಷ್ಟು ಪ್ರವಚನವನ್ನು ಇವತ್ತು ನಾವೆಲ್ಲ ಚರ್ಚೆ ಮಾಡಿದ್ವಿ. ಎಲ್ಲರಿಗೂ ಸಹ ಧನ್ಯವಾದಗಳು. ಹರೇ ಕೃಷ್ಣ. ಏನಾದ್ರು ಒಂದು ಪ್ರಶ್ನೆ ಇದ್ದರೆ ಕೇಳಬಹುದು. ಹನುಮಂತ ಅವರು ಜಾಂಬವಂತನ ಕುಲದವರೇ? ಹಾಂ, ಇಲ್ಲ, ಜಾಂಬವಂತ ಅಂದರೆ ಅವರು ಕರಡಿ ಇದೆಯಲ್ಲ, ಬಲ್ಲೂಕ, ಕರಡಿಯ ಆ ಒಂದು ಜಾತಿಗೆ ಸೇರಿದವರು ಜಾಂಬವಂತ. ಹನುಮಂತ ದೇವರು ಆ ಕಾಲಕ್ಕೆ ವಾನರ ಜಾತಿಗೆ ಸೇರಿದವರು. ಅದರಿಂದ 2 ಬೇರೆ ಬೇರೆ ಸ್ಪೀಸೀಸ್ ಅಂತ ಹೇಳಿ 2 ಬೇರೆ ಬೇರೆ ಜೀವರಾಶಿಗಳು. ಕಾಲಧರ್ಮ ಮತ್ತು ಈ ಹಳದಿ ಯೋಜನೆಗಳ ಪದ್ಧತಿ ಓಕೆ, ಎಸ್ ಪ್ರಭು, ಸೇಮ್. ಅಂದರೆ ಆ ರಾಮಾಯಣ ಪುಸ್ತಕದಲ್ಲೂ ಮೆನ್ಷನ್ ಮಾಡಿದ್ದಾರೆ. 1 ಯೋಜನ ಅಂತಂದರೆ ಸಮ್ 80 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಓಕೆನಾ, ಅಷ್ಟು ಕಿಲೋಮೀಟರ್ಸ್ ಆಗುತ್ತೆ. ಅದು ಕ್ಯಾಲ್ಕುಲೇಷನ್ ಇವತ್ತು ಸಹ ಸೇಮ್ ಕ್ಯಾಲ್ಕುಲೇಷನ್ ಮೆಥಡಾಲಜಿ. ಉದಾಹರಣೆಗೆ 1 ಮೀಟರ್ ಅಂದರೆ 3 ಫೀಟ್ ಅಂತ ಹೇಳ್ತೀವಲ್ಲ, ಆ ಥರ 1 ಯೋಜನ ಅಂದರೆ ಇಷ್ಟು ಕಿಲೋಮೀಟರ್ ಅಂತ ಏನಿದೆ ಇವತ್ತು ಟ್ಯಾಲಿ ಆಗುತ್ತೆ. ಹನುಮಂತ ಇಲ್ಲಿಂದ ಅಲ್ಲಿಗೆ ಹಾರಿದ್ರಲ್ಲ, ನಾವು ಎಲ್ಲಿ ರಾಮೇಶ್ವರಮಿಂದ ಲಂಕೆಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೇಮ್ ಡಿಸ್ಟೆನ್ಸ್ ಟ್ಯಾಲಿ ಆಗುತ್ತೆ. 12 ಗಂಟೆ. ಓಕೆ, ಇವತ್ತಿನ ಸಮಯದಲ್ಲಿ ಅಂತ ಹೇಳ್ತಿದ್ರಲ್ವ. ಓಕೆ, ಅದನ್ನು ನಾವು ಯೋಚನೆ ಮಾಡಬೇಕಂದ್ರೆ ನೀವು ಈ ಥರ ಲೈಕ್ ಈ ಒಂದು ಕಲಿಯುಗದಲ್ಲಿ ಮನುಷ್ಯನ ಆಯುಷ್ಯ 1000 ವರ್ಷ. ಹಿಂದೆ ದ್ವಾಪರಯುಗದಲ್ಲಿ 100 ವರ್ಷ, ದ್ವಾಪರಯುಗದಲ್ಲಿ 1000 ವರ್ಷ, ತ್ರೇತಾಯುಗದಲ್ಲಿ 10,000 ವರ್ಷ ಆಯಿತು. ಆದ್ದರಿಂದ ಆ ಕ್ಯಾಲ್ಕುಲೇಷನ್ ಪ್ರಕಾರ ಅಲ್ಲಿ ಡ್ಯೂರೇಷನ್ ಎಷ್ಟಿತ್ತು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾಕಂದರೆ ಈಗ ಬ್ರಹ್ಮನಿಗೆ 1 ಹಗಲು ರಾತ್ರಿ ಆಗಬೇಕು ಅಂತಂದರೆ ಏನಾಗಬೇಕು, 1000 ಚತುರ್ಯುಗ ಆದರೆ 1 ಹಗಲು, 1000 ಚತುರ್ಯುಗ 1 ರಾತ್ರಿ. ಆ ಥರ ಜೀವಿಯಿಂದ ಜೀವಿಗೆ, ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ ಆಗುತ್ತೆ. ಈ ರೇಷಿಯೋ ಅಲ್ಲಿ ಚೇಂಜ್ ಆಗುತ್ತೆ. ಹೇಳಿದ್ರು
ಓಕೆ. ರಾವಣನಿಗೆ ಒಂದು ಶಾಪ ಇತ್ತು. ಅಂದರೆ ಒಂದು ಸರಿ ಒಬ್ಬರನ್ನ ಬಲವಂತವಾಗಿ ಅಪಹರಿಸ್ಕೊಂಡು ಹೋಗಿದ್ದಾಗ ಆ ಋಷಿಗಳು ಶಾಪ ಕೊಟ್ಟಿದ್ದರು. ನೀನು ಯಾರೇ ಆಗಲಿ ತಾನೇ ಸ್ವಇಚ್ಛೆಯಿಂದ ಬಂದರೆ ಮಾತ್ರ ನೀನು ಅದನ್ನು ಸ್ವೀಕರಿಸಬೇಕು. ನೀನು ಬಲವಂತವಾಗಿ ಯಾರನ್ನಾದ್ರೂ ನೀನು ಒತ್ತಾಯ ಮಾಡಿದ್ರೆ ನೀನೇನಾಗ್ತೀಯ, ಸತ್ತೋಗ್ತೀಯಾ ಅಂತ ಶಾಪ ಕೊಟ್ಟರು. ಅದಕ್ಕೋಸ್ಕರ ಅವನು ವೆಯ್ಟ್ ಮಾಡಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದ ಕೊನೆಯವರೆಗೂ. ಹಾಂ, ಇನ್ನೊಂದು ಸರಿ ಹೇಳಿ ಮಾತಾಜಿ. ಹ್ಞೂ ಹ್ಞೂ ಓಕೆ ಓಕೆ. ಪ್ರಭುಪಾದ ಇದಕ್ಕೆ ಒಂದು ಹೇಳಿದ್ದಾರೆ. ಅಂದರೆ ಅದೇ ಯಾವ ಸರ್ಕಾರ ರಾಜ್ಯವನ್ನು ನಿರ್ಮಾಣ ಮಾಡಿ ಎಲ್ಲರಿಗೆ ಚೆನ್ನಾಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆಯೋ ಅದೇ ಸರ್ಕಾರ ಜೈಲನ್ನು ಸಹ ನಿರ್ಮಾಣ ಮಾಡಿದೆ. ಆದರೆ ಸರ್ಕಾರ ಯಾರಿಗೂ ಜೈಲಿಗೆ ಹೋಗಿ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಈಗ ನೀವೇ ಅಂದರೆ ಜಸ್ಟ್ ಹೇಳಿದ್ದು ಕಳ್ಳ, ನಾನು ಯಾರಿಗೂ ಕೊಲ್ಲಬೇಕು ಅಂತ ಮನಸ್ಸಿರಲಿಲ್ಲ, ಅದೇನೋ ನನಗೆ ಅಟ್ರ್ಯಾಕ್ಟ್ ಆಗೋಯ್ತು, ಆ ಬುದ್ಧಿ ನನಗೆ ಹಂಗೆ ಆಡಿಸ್ಬಿಡ್ತು ಅಂತ ಹೇಳಿ ಮಾಡಿದ್ದಕ್ಕೆ ಮಾತ್ರ ಆ ಕೊಲೆಗಾರ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆತ ಆ ಬುದ್ಧಿಯನ್ನು ಹಿಡ್ಕೊಳ್ಳೇಬೇಕಾಗತ್ತೆ. ಆದ್ದರಿಂದ ಒಂದೇನೆಂದರೆ ನಾವು ಹೊಣೆಯನ್ನು ಹೊರಬೇಕು. ಭಗವಂತನೇ ಅದನ್ನೆಲ್ಲ ಮಾಡ್ತಾರೆ ಅನ್ನೋದಕ್ಕಿಂತ ನಾವು ಒಳ್ಳೆಯದನ್ನು ಬಯಸಿದ್ರೆ ಭಗವಂತ ಅದರಿಂದ ನಮ್ಮನ್ನು ದೂರ ಮಾಡೋದಕ್ಕೆ ಖಂಡಿತ ಅವಕಾಶ ಕೊಡ್ತಾರೆ. ಅದಕ್ಕೇ ನಾವು ನಿರಂತರವಾಗಿ ಪ್ರವಚನ ಕೇಳೋದು, ಭಗವಂತನ ನಾಮಸ್ಮರಣೆ ಮಾಡೋದು, ಇವೆಲ್ಲ ಮಾಡ್ತಿದ್ರೆ ನಾವು ಮಾಯೆಗೆ ಅಟ್ರ್ಯಾಕ್ಟ್ ಆಗೋದು ತುಂಬ ಕಡಿಮೆ ಅವಕಾಶ ಇರುತ್ತೆ. ಓಕೆ, ಇನ್ನೇನಾದ್ರು ಪ್ರಶ್ನೆ ಇದ್ದರೆ ಆಮೇಲೆ ತಗೊಳ್ಳೋಣ. ಎಲ್ಲರಿಗೆ ಧನ್ಯವಾದಗಳು. ಹರೇ ಕೃಷ್ಣ.